Sama meeting. ನೋಡ್ಕೊಂಡು ಅವರು ಮನೆ ಮಾಡಿದ ದಾಲ ಇದೆ ಈ ಮಂದಿ ನೋಡ್ಕೊಂಡು ಯಾರು ಮಾಡಿ
ಎಲ್ಲರಿಗೂ ಸಂಜೆಯ ಶುಭಾಶಯಗಳು. ಈಗ ನಾವು CB ನಗರ ಮತ್ತು UCB ನಗರ ಅಭಿವೃದ್ಧಿ ಸಮಿತಿಯ 23ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯ ಉದ್ದೇಶಕ್ಕಾಗಿ ಸೇರಿದ್ದೇವೆ. ಈ ಸಭೆಯನ್ನು ನಾವು ಮೊದಲನೇ ಪ್ರಾರ್ಥನೆಯಿಂದ ಪ್ರಾರಂಭಿಸ್ತಾ ಇದ್ದೇವೆ. ಈ ಪ್ರಾರ್ಥನೆಯನ್ನು ಸುಮಿತ್ರ ರಾಜ್ಯಪಾಲಿಗಳು ಪ್ರಾರ್ಥನೆಯನ್ನು ಮಾಡುತ್ತಾರೆ. ಇದು ದೇಶದ ಕಾರ್ಯಕ್ರಮ ಬಂದಾರ ಅವ್ರು ನೋಡ್ರಿ, ಅಗದಿ ಹರಿಯದ ಹುಡ್ರು ಬಂದಾರ ನೋಡ್ರಿ. ಅಲ್ಲಿ ಇಲ್ಲಿ ಕುಂತಾರ ನೋಡ್ರಿ ಮಿಲ್ಟ್ರಿ ಮಂದಿ. ಮತ್ತೆ ಅಧ್ಯಕ್ಷರೇ ಕರಿಯರ್ ಕರೆದು ಬಿಡ್ರಿ, ಶುರು ಮಾಡೋಣ ಟೈಮಿಗೆ. ಪಾಪ ಅವರು ಕುಂತಾರೆ. ದೇಶದ ಕೆಲಸ ಐತೆ, ಯಾರು ಕಾಯೋದಿಲ್ಲ. ದೇಶ ಯಾವತ್ತಲೂ ಫಸ್ಟ್. ಅಲ್ಲ, ಒಂದು ಸರಿ ನೆನಪು ಮಾಡಿಬಿಡ್ರಿ, ಯಾರಿಗಾರು ಮಾಡೋದಿದ್ದು ಪಟ್ನ ರಿಂಗ್ ಹೊಡ್ರಿ. ಬರ್ಬೇಕಾಗಿತ್ತು, ಬಂದಿಲ್ಲ. ಬರ್ರಿ, ಯಜಮಾನ್ರು ಬಂದಾರ, ಶುರು ಮಾಡಿಬಿಡ. ನನ್ನ ಬಾತ್ ಕೇಳಿರ್ಲಿ. ಬರ್ರಿ ನಮಸ್ಕಾರ ರೀ. ಪರ್ಸ್ನಲ್ ಶುಭಾಶಯಗಳು. ಬರ್ರಿ ಸಾಹೇಬ್, ಶುರು ಮಾಡೋದು ನೋಡ್ರಿ. ಸರ್ ಟೈಮ್ ನೋಡ್ರಿ, ಅಲ್ಲ ಅವರು ಕುಂತಾರ ಪಾಪ. ಅವ್ರಕ್ಕಿಂತ ಹೆಂಗೆ ಅದಾರ ಯಾರು ಹೇಳಿ. ಬರ್ರಿ, ಶುರು ಮಾಡಿಬಿಡ. ಅಲ್ಲ, ಮುಂದೆ ಬೇರೆ ಕಾರ್ಯಕ್ರಮಕ್ಕೆ ಎಲ್ಲರೂ ಹೋಗೋರು. ಅದಕ್ಕೆ 7:30 ಹಾಕ್ಯಾರ, ಮತ್ತು 7:30 ಕರೆಕ್ಟ್ ಶುರು ಮಾಡೋಣ. ಏನಾಗೋದಿಲ್ಲ. ಬರ್ರಿ, ದೇಶದ ಸಲ ಬರ್ರಿ ಯಜಮಾನ್ರೆ. ಬರ್ರಿ ಪಾಟೀಲ್ ಸಾಹೇಬ್ರೆ. ಅಲ್ಲ ವೇಟ್ ಅಂದ್ರೆ ಯಾರಿಗೆ ವೇಟ್ ಮಾಡ್ತೀವಿ? 7:30 ಹಾಕಿದ ಮ್ಯಾಗ ಮುಗಿದು ಹೋಗ್ತು ಟೈಮ್ ಹಾಕಿರಿ. ಅಲ್ಲ, ನಾ 10 ನಿಮಿಷ ಬದಲು ಬಂದಿದ್ದು ಬಿಡ್ರಿ. ಸಮಸ್ಯೆ ಅದ ಅಲ್ರಿ, ಟೈಮ್ ಯಾರಿಗೂ ಕಾಯೋದಲ್ಲ. ಇಷ್ಟ ನಂದು ನೀತಿ ಅದು. ಆಮೇಲೆ ಇವತ್ತು ಇದು ರಾಷ್ಟ್ರದ ಕಾರ್ಯಕ್ರಮ, ಪರ್ಸ್ನಲ್ ಅಲ್ಲ, ವೈಯಕ್ತಿಕ ಅಲ್ಲ, ಗುಡಿದಲ್ಲ. ಅದ್ರ ಬರ್ರಿ. ಚಂದ ಬರ್ದಾರ ನೋಡ್ರಿ. ಯಾರು ಬರ್ದಾರ ಇದು? ಹೌದಾ? ಬಾಯ್ ಚಂದ ಬರ್ದಾರ. ಮೊದಲನೇದಾಗಿ ಸುಶ್ರೇಯವಾಗಿ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂಥ ಸ್ನೇಹಿತೆ ಸುಮಿತ್ರಾ ರಾಯ್ಕರ್ ಅವರಿಗೆ ವೈಯಕ್ತಿಕವಾಗಿ ನಮ್ಮ ಸಂಘದ ವತಿಯಿಂದ ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿಯಾಗಿ ಓಂಕಾರವನ್ನು ಪ್ರಸ್ತುತಪಡಿಸಿರುವಂಥ ಹಿರಿಯರಾದಂಥ ಶ್ರೀಯುತ SH ಪಾಟೀಲ್ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈಗ ಮೊದಲನೇದಾಗಿ ಸ್ವಾಗತ ನಾನೇ ಮಾಡೋದು. ನನ್ನ ಹೆಸರು ಡಾಕ್ಟರ್ ST ರಘುನಾಥ್ ಅಂತ. ಇಂದಿನ ಸಭೆಗೆ ಆಗಮಿಸಿರುವಂಥ ಎಲ್ಲ ಅಜೀವ ಸದಸ್ಯರನ್ನ ಮತ್ತು ಎಲ್ಲ ನಮ್ಮ ಬಡಾವಣೆಯ ಸದಸ್ಯರನ್ನ, ನಾಗರಿಕರನ್ನ ಈ ಸಭೆಗೆ ಉತ್ಪೂರ್ವಕವಾಗಿ ಸ್ವಾಗತ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ನಮ್ಮ
ಅಧ್ಯಕ್ಷರು, ಹಿರಿಯರು, ಗೌರವ ಅಧ್ಯಕ್ಷರು, ಎಲ್ಲ ಉಪಾಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು, ಕೋಶಾಧ್ಯಕ್ಷರು ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತೇನೆ. ಅದಲ್ಲದೆ ನಮ್ಮ ಮಹಿಳಾ ಸದಸ್ಯರು, ನಮ್ಮ ಸಂಘ ಮಹಿಳಾ ಸದಸ್ಯರು ಬಂದಿದ್ದಾರೆ, ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಈಗ ಮುಂದಿನ ಕಾರ್ಯಕ್ರಮ ಈ ವಾರ್ಷಿಕ ಸರ್ವಸಾಧಾರಣ ಸಭೆ ಮಹಾಸಭೆಯ ಅಧ್ಯಕ್ಷರನ್ನ ಆರಿಸುವುದು. ನಮ್ಮ ಪರಂಪರೆಯಂತೆ ಈಗಾಗಲೇ ಹಿಂದಿನ ಒಂದು ಪರಂಪರೆಯಂತೆ ಈ 23ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯ ಅಧ್ಯಕ್ಷತೆಯನ್ನ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಯುತ ಅಶೋಕ್ ನಾಥ್ ಸಮುದ್ರ ಅವರು ವಹಿಸಿಕೊಳ್ಳುವಂತ ಅವರಿಗೆ ಶ್ರೀ HS ಗಡ್ಡಿ ಅವರು ಪುಷ್ಪಗುಚ್ಛವನ್ನು ನೀಡುವುದನ್ನ ಕೇಳ್ಕೊಳ್ತೇನೆ. ಇನ್ನು ನಮ್ಮ ಸಂಸ್ಥೆಯ ಹಿರಿಯರು, ವಿಶ್ರಾಂತ ಕಾರ್ಯದರ್ಶಿಗಳು, ಅಧ್ಯಕ್ಷರು ಆದಂತಹ ಶ್ರೀಯುತ SS ಪಾಟೀಲ್ ಅವರು ಅವರ ಗೌರವ ಉಪಸ್ಥಿತಿ, ಗೌರವ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಕೂಡ ಶ್ರೀಯುತ ಶಂಕರ್ ಕಾಲ್ನಿಕ್ ಅವರು ಪುಷ್ಪವನ್ನು ಕೊಟ್ಟು ಗೌರವಿಸಬೇಕಂತ ಕೇಳ್ಕೊಳ್ತಾರೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಇನ್ನೊಬ್ಬರು ಉಪಾಧ್ಯಕ್ಷರು, ಹಿರಿಯ ಉಪಾಧ್ಯಕ್ಷರಾದಂಥ ಶ್ರೀಯುತ CM ಸುಡಿ ಅವರಿಗೂ ಕೂಡ ರಾಜ್ಯ ರಜಪೂತ್ ಅವರು ಪುಷ್ಪವನ್ನು ಕೊಟ್ಟು ಗೌರವಿಸಬೇಕಂತ ಕೇಳ್ತಾರೆ. SN ಕಾರ್ತಿಕ್ ಅವರೇ, ನಮ್ಮ ಹಿರಿಯರಾದಂಥ ಹೊಳೆನವ್ರ ಸರ್ ಅವರೇ, ಅದೇ ರೀತಿಯಾಗಿ RV ಕಡ್ಕೋಳ್ ಅವರೇ, ಸುಮಿತ್ರಾ ರಾಯ್ಕರ್ ಅವರೇ, ಅದೇ ರೀತಿಯಾಗಿ ಇವತ್ತಿನ ಮಹೇಶ್ ಸಾತೇಳ್ ಅವರೇ, HS ಗಡ್ಡಿ ಅವರೇ, ನಮ್ಮೆಲ್ಲ ಸಂಘದ ಎಲ್ಲ ಹಂತದ ಪದಾಧಿಕಾರಿಗಳ ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಿನ ಒಂದು ಸಭೆಗೆ ಆಗಿಸಿದಂಥ ಅಜೀವ ಸದಸ್ಯರು ಹಾಗೂ ನಮ್ಮ ನಗರದ ರಹವಾಸಿಗಳ ಗಣ್ಯ ರಹವಾಸಿಗಳು ವಸಂತ ಕುಸುಮರು, ಇವತ್ತಿನ ದಿವಸ ನಾವು 23ನೇ ವಾರ್ಷಿಕ ಉತ್ಸವನ ಆಚರಿಸ್ತಾ ಇದ್ದೇವೆ. ನಾವು ಸಂಘ ಇವತ್ತಿಗೆ 23 ವರ್ಷ ಆಯಿತು ಸಂಘ ಸ್ಥಾಪನೆಯಾಗಿ. ಕಳೆದ 24-25ನೇ ಸಾಲಿನಲ್ಲಿ ನಡೆದಂತಹ ಒಂದು ಸಣ್ಣ ವರದಿಯನ್ನು ನಾನು ತಮ್ಮ ಮುಂದೆ ನೀಡಲಿಕ್ಕೆ ಇಷ್ಟಪಡ್ತೇನೆ. ಆತ್ಮೀಯ ಶ್ರೀ ಚನ್ನಬಸವೇಶ್ವರ ಹಾಗೂ ಉಳಿ ಚನ್ನಬಸವೇಶ್ವರ ನಗರದ ಶ್ರೀ ಈಶ್ವರನ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಶ್ರೀ ಕರೇಮ ದೇವಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಇಂದು CB ಹಾಗೂ UCB ನಗರ ಅಭಿವೃದ್ಧಿ ಸಮಿತಿಯ 23ನೆಯ ವಾರ್ಷಿಕ ಮಹಾಸಭೆಯಲ್ಲಿ ಉಪಸ್ಥಿತರಿರುವ ನನ್ನೆಲ್ಲ ಕಾರ್ಯಕಾರಿ ಸಮಿತಿಯ ಎಲ್ಲ ಹಂತದ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ನೆರವೇರಿದಂಥ ಸರ್ವ ಸಂಘದ ಸದಸ್ಯರೇ, ಇಂದು ನಾವು 23ನೇ ವರ್ಷದಲ್ಲಿ ಯಶಸ್ವಿಯಾಗಿ ಪಾದಾರ್ಪಣೆಗೈದಿದ್ದೇವೆ. ನಮ್ಮ ಸಂಘವು ಇಡೀ ಧಾರವಾಡದ ಅಭಿವೃದ್ಧಿ ಸಂಘಗಳಲ್ಲಿ ಅತ್ಯಂತ ಸಂಘಟನಾತ್ಮಕ ಹಾಗೂ ಅತ್ಯಂತ ಕ್ರಿಯಾಶೀಲ ಸಂಘವೆಂದು ಗುರುತಿಸಲ್ಪಟ್ಟಿದ್ದು ನಮ್ಮೆಲ್ಲರಿಗೂ ಇದು ಒಂದು ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ. ಇಂದು ಈ ಬಡಾವಣೆಯಲ್ಲಿ ಸುಮಾರು 400ಕ್ಕೂ ಹೆಚ್ಚು ಮನೆಗಳಿದ್ದು ಉತ್ತಮ ಸೌಕರ್ಯಗಳನ್ನು ಒಳಗೊಂಡ ಸುಂದರವಾದಂತಹ ಬಡಾವಣೆಯಾಗಿದೆ. ಸುಮಾರು 7ಕ್ಕಿಂತ ಹೆಚ್ಚು ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಪ್ರಸಿದ್ಧ ಸಂಗೀತಗಾರರೆಂದು 3 ವಿಶ್ವವಿದ್ಯಾಲಯಗಳ ಕುಲಪತಿಗಳು, ಅನೇಕ ಕವಿಗಳು, ಬರಹಗಾರರು, ಅತ್ಯುತ್ತಮ ಪ್ರಾಧ್ಯಾಪಕರು, ವಕೀಲರು, ಇಂಜಿನಿಯರು ಹೀಗೆ ಹಲವಾರು ಸ್ತರಗಳಲ್ಲಿ ಕ್ಷೇತ್ರಗಳಲ್ಲಿ ಹೆಸರುವಾಸಿಯಾದಂಥ ಒಂದು ಗಣ್ಯರ ಪುಣ್ಯಭೂಮಿ ನಮ್ಮ CB ನಗರ. ಅಂದು 200 ರೂಪಾಯಿ ಚದರಾಟಿಗಳಷ್ಟು ಇದ್ದ ಇವತ್ತಿನ ಭೂಮಿಯ ದರವು ಸುಮಾರು 6,000 ರೂಪಾಯಿಗಳಷ್ಟು ಹೆಚ್ಚಾಗಿದ್ದು ತಮಗೆಲ್ಲ ಗೊತ್ತಿರುವಂತ ವಿಷಯ. ಹಾಗಾಗಿ ನಮ್ಮ ಬಡಾವಣೆ ಈ ಧಾರವಾಡದಲ್ಲಿ ಒಂದು ಪ್ರತಿಷ್ಠಿತ ಬಡಾವಣೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಸಂಘವು ಸ್ಥಾಪನೆಯಾಗಿ 23 ವರ್ಷ ಗತಿಸಿದ್ದು ಈ ಸಂಘದ ಎಲ್ಲಾ ಚಟುವಟಿಕೆಗಳಿಗೆ ತಾವೆಲ್ಲರೂ ಸಹಾಯ ಸಹಕಾರವನ್ನು ನೀಡಬೇಕು. ಅದರಲ್ಲಿ ವಿಶೇಷವಾಗಿ ಮಹಿಳಾ ಮಂಡಲದ ಸದಸ್ಯರು ಯುವಕರು ಕೂಡ ಈ ನಿಟ್ಟಿನಲ್ಲಿ ಮುಂದೆ ಬರಬೇಕಂತ ಹೇಳ್ತಾ ಈ ಸಂಘದ ಒಂದು ಶಕ್ತಿ ನಾವು ಈ ಒಂದು ಬಡಾವಣೆಯನ್ನು ಸುಂದರ ಮಾಡುವುದರ ಜೊತೆಗೆ ತಾವೆಲ್ಲರೂ ತನುಮನ ಧನದ ಸಹಾಯದೊಂದಿಗೆ ನಮಗೆಲ್ಲರಿಗೆ ಸಹಕಾರವನ್ನು ಮಾಡಬೇಕಂತೇಳಿ ಈ ಒಂದು ವರದಿಯನ್ನು ಧನ್ಯವಾದ. ಇಲ್ಲಿಯವರೆಗೆ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಗೌರವಾನ್ವಿತ
ವಿಶ್ವನಾಥ ಸಮುದ್ರವರು ಕಳೆದ ವರ್ಷದಲ್ಲಿ ಆದಂಥ ಅಭಿವೃದ್ಧಿ ಕಾರ್ಯಗಳನ್ನು ಮತ್ತು ಇನ್ನು ಬರಲಿರುವ ದಿನಗಳಲ್ಲಿ ಮಾಡಬೇಕಾದಂಥ ಕಾರ್ಯಗಳ ಮುಂದೋಟವನ್ನು ನಮ್ಮ ಮುಂದೆ ಸಾದರಪಡಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಈ ಸಭೆಗೆ ಹಲವಾರು ಜನ ಹಿರಿಯರು ಬಂದಿದ್ದಾರೆ. ಉಮೇಶ್ ನೇಸರಿಯವರು ಬಂದಿದ್ದಾರೆ, ಡಾಕ್ಟರ್ ಮುಗ್ಲಿಯವರು ಬಂದಿದ್ದಾರೆ, ಮತ್ತು ಅಭಯಾಸ್ತ ಸಮಿತಿಯ ಕಾರ್ಯದರ್ಶಿಗಳು ಗೌರವಾಧ್ಯಕ್ಷರಾದಂತಹ ಶ್ರೀಯುತ ಗೋರಪ್ಪನವರು ಬಂದಿದ್ದಾರೆ, ಕಟ್ಟಿ ಶೆಟ್ಟರು ಬಂದಿದ್ದಾರೆ, ಶಿವಳಿಯವರು ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ, ಈಗ ನಮ್ಮ ಸಂಘದ ಕೋಶಾಧ್ಯಕ್ಷರಾದಂತಹ ಶ್ರೀಯುತ ರಾಮಣ್ಣ ಸೂರವರು ಈ 24-25ನೇ ಸಾಲಿನ ವಾರ್ಷಿಕ ಹಣಕಾಸಿನ ವರದಿಯನ್ನು ಸಾದರಪಡಿಸಬೇಕಂತ ನಾನು ಕೇಳ್ಕೊಳ್ತೇನೆ. ಈಗ ಮುಂದಿನ ವಿಷಯ ಅಜೀವ ಸದಸ್ಯತ್ವದ ಶುಲ್ಕ ಪರಿಷ್ಕರಣೆ ಮಾಡಬೇಕಂತ ವಿಚಾರ. 3,000 ರೂಪಾಯಿ ಇದೆ. ಮಾಡ್ಬೋದು ಸದಸ್ಯರು ಸಕಾಲ ನನ್ನ ಪ್ರಕಾರ ಆ ಫಂಡ್ ಎಂತ ಖರ್ಚು ಮಾಡಬಾರ್ದು. ನೀವು ಮೇಂಟೆನೆನ್ಸ್ ಇಟ್ಕೋಬೇಕು. ಮೊದಲು ಎದಕ್ಕೆ ಬೇರೆ ಹೋಗ್ಬಾರ್ದಂಗ ಎದಕ್ಕೆ ಖರ್ಚು ಮಾಡಿದ್ರಿ ನೀವು? ಅದಿರ್ಬೋದು ಎಷ್ಟು ಜನ ಈಗ ನೋಡಿ ಕರೆಕ್ಟ್ ಅದು ಏನೋ ಕರ್ಕೊಂಡು ಅದು ಇಟ್ಕೋಬೇಕು. ಮೇಂಟೆನೆನ್ಸ್ ಬೇಕಾಗ್ತದೆ. ನೀವು ಎಫ್ ಡಿ ಇಟ್ಟಿದ್ರೆ ನಾವು ಎಫ್ ಡಿ ಒಳಗೆ ನಾವು ಏನು ಖರ್ಚು ಮಾಡಿದ್ವಿ ಸಣ್ಣ ಅಮೌಂಟ್. ಈ ಸಲ ಮೇಂಟೆನೆನ್ಸ್ ಏನು ಇದ್ದಿಲ್ಲ. ಅವಾಗ ಒಂದು ಸಣ್ಣ ಒಂದು 40,000 ರೂಪಾಯಿ ಎಫ್ ಡಿ ಮಾಡಿ. ಅಲ್ಲ ನೀವು 150 ಮಂದಿ ನೋಡ್ರಿ, 150 ಮಂದಿ ಎಫ್ ಡಿ ಹೇಳ್ತದ್ದು ಐತ್ರಿ ಐತಿ ಅಂತ ಹೇಳಿದ್ರು. ಬೇಕಲ್ಲ ಎಫ್ ಡಿ. ಅದು 2,15,000 ರೂಪಾಯಿ ಐತಿ ಎಫ್ ಡಿ ಮಾಡಿವಿ. ಲಾಸ್ಟ್ ಟೈಮ್ ಈ ಗೋಪುರ ಕಟ್ಟೋದ್ಯಾಗ ಸ್ವಲ್ಪ 50% ತಗೊಂಡಿ. ಅದು ಇಂಟ್ರೆಸ್ಟ್ ಎಷ್ಟು ಬರ್ತದೆ ವರ್ಷಕ್ಕೆ? ಬ್ಯಾಂಕ್ ಇಂಟ್ರೆಸ್ಟ್ ಈಗ 6% 6.5% ಎಷ್ಟು ಮಾಡ್ಬೋದು ಅಂತ ಅದ್ರ ಬೇಕಲ್ಲ. ಅದನ್ನ ಇದನ್ನ ಮಾಡಿಲ್ಲ. ಒಂದು 15,000 ರಿಂದ 20,000 ರೂಪಾಯಿ ಬರ್ಬೋದು. ನಾನು ನಾವೀಗ ರೂಲ್ ಕುಡ್ದಾಕ ಕ್ಲೀನ್ನೆಸ್ ಬೇಕಾಗ್ತದೆ, ಮೇಂಟೆನೆನ್ಸ್ ಆಗ್ತದೆ. ಆ ಡೇ ಟು ಡೇ ನಿಮ್ಗೆ ಯಾರಿಗಾರು ಸ್ಯಾಲ್ರಿ ಕೊಡ್ಬೇಕಾಗ್ತದೆ, ಅದಕ್ಕೂ ಬೇಕು, ಅವ್ರ ರೊಕ್ಕ ಬೇಕಾಗ್ತದೆ. ನೀವು ಹೋಗಿ ಬಿಲ್ಡಿಂಗ್ ಕಟ್ಸೋದು ಬಿಡ್ರಿ, ಮೊದಲಾಗಿ ಈ ಮೇಂಟೆನೆನ್ಸ್ ನೋಡೋದಕ್ಕೆ ಮೊದಲು ಬೇಕಾಗಿದ್ದು. ನಾಳೆ ಸ್ಯಾಲ್ರಿ ಕೊಡೋ ರೊಕ್ಕ ಅಂತ ಹೇಳಿಕೆ ಬಿಡೋಣ ನೀವು. ಅದಕ್ಕೆ ಆ ಫಂಡ್ ಮೊದಲಕ್ಕೆ ನಾವು ಇಟ್ಕೋಬೇಕು. ಇಟ್ಕೊಂಡು ಮುಂದಿನದಕ್ಕೆ ನೀವು ಅದ್ರ ಎಕ್ಸ್ಪೆನ್ಸರ್ ಮಾಡ್ತಿರಪ್ಪ, ಅದಕ್ಕೆ ನಮ್ಗೆ ಅಡ್ಡಂದ್ರೆ ಇಲ್ಲ. ಆದ್ರೆ ಮೊದಲು ನೀವು ವಿಚಾರ ಮಾಡೋದಪ್ಪ ಅಂದ್ರೆ ನಮ್ಮ ಮೇಂಟೆನೆನ್ಸ್ ಬೇಕು, ಈಗ ಕ್ಲೀನಿಂಗ್ ಬೇಕು. ಬಂದವ್ರನ್ನ ನೋಡ್ರಿ ಕುಂದ್ರಾಕ ಈಗ ಯಾರಿಗೂ ಇದ್ದಿಲ್ಲ. ಹುಡುಗರು ಕುಂದಿರ್ತಾವೆ ಕೊಡದಾಗ ಅಂತಲ್ಲ, ನಾವು ಹುಡುಗರು ಕುಂದ್ರಕ್ಕೆ ಅರ್ಥ ಕಳಿಸ್ರಿ, ದೊಡ್ಡವ್ರು ಕುಂದ್ರಾಕ ಒಂದು ಬೋರ್ಡ್ ಹಾಕಿಬಿಡ್ರಿ, ಹುಡುಗರು ಕುಂದ್ರಬೇಡಪ್ಪ ಅಂತ ಹೇಳಿ. ಯಾಕಂದ್ರೆ ಎಲ್ಲರೂ ಬಂದು ನೋಡ್ತಾರೆ, ಹುಡುಗರು ಕುಂತಾಗ ಎಬ್ಸಕ್ಕೆ ಬರಲ್ಲ ನಮ್ಗೆ, ನಾವು ಹೋಗ್ಬಿಡ್ತೇವೆ. ಹಿರಿಯ ನಾಗರಿಕರಿಗೆ ಯಾರು ಬರೋದಿಲ್ಲ, ಹಿರಿಯ ನಾಗರಿಕರಿಗೆ ಬಹಳ ಸೂಕ್ತ ಕಾನೂನು. ಯಾಕಂದ್ರೆ ಊರಿಗೆ ಕೇಳೋ ಹೋಗ್ತಾ ಯಾರು ಬಂದ ಸದಸ್ಯರು ಅದು ಯಾರು ನನ್ನ ಕ್ಲಾಸ್ ಐತಿ. ನಾನು ಹೇಳಬೇಕು ಅವ್ರಿಗೆ 4 ಸಲ ಬೈದು ಹೇಳಿ ಕಳ್ಸೀನಿ. ಓದಿದ್ರೆ ಮನಸ್ಸಿನ ಓದ್ಕೋರಿ. ಇಡೀ ಊರ್ ಮಂದಿ ಕೇಳೋದು ಯಾಕೆ ಗೊತ್ತಾಗ್ತಿದ್ದ ಅಲ್ಲ ಓದ್ ಮುಗಿಸ್ಕೊಂಡು ನೋಡ್ರಿ. ಯಾರಿಗೆ ಇಲ್ಲೇ ಬೆಂಚಿನ ಆಮೇಲೆ ಹುಡುಗರು ಸರ PG ಹುಡುಗರು ಏನ್ ಬೇಕಾದ್ರೆ ಫುಡ್ ಕರ್ಕೊಂಡ್ ಬರ್ತಾವ. ಅಲ್ಲಿ ಮೂಲ್ಯಾಗ ತಿಂತಾವ, ಕಸ ಚಲ್ತಾವ. ಯಾವ್ದು PG ಹುಡುಗರನ್ನ ಅವ್ರು ಯಾವ್ದು ರೆಸ್ಪಾನ್ಸಿಬಿಲಿಟಿ ತೊಗೊಳಂಗಿಲ್ಲ. ಆಮೇಲೆ ಲೈಬ್ರರಿ ಅಂದ್ರೆ ಹೆಂಗಿರ್ಬೇಕು, ಓದೋರು ಒಳಗಿರ್ಬೇಕು, ಸೀದಾ ತಮ್ಗೆ ಎಲ್ಲೋ ಹೋಗಲ್ಲ ಹೋಗ್ಬೇಕು. ಹೊರಗೆ ಬಂದ 10 ಮಂದಿ ಕೂತ್ಕೊಳ್ಳೋದಿಲ್ಲ. ಆಮೇಲೆ ಅಲ್ಲಿ ನೀವು ಪಾರ್ಲರ್ ಒಂದು ಬಿಡಿಯಂಗ್ ಚಾ ಅಂಗಡಿ, ಆ ಒಂದು ಕಪ್ ಚಾ ತಗೊಂಡು ನನಗೆ 20 ಜನ ನಿಲ್ತಾರ. ಜಗಳ ಮಾಡೇನಿ. ಆ ಅಂಗಡಿ ಸ್ಟ್ರಿಕ್ಟ್ ಆಗಿವೆ, ಅಂಗಡಿ ಬಿಡಿಸ್ಬೇಕು, ಇಲ್ಲ ಅಂಗಡಿ ಹೇಳಿ ಈಗ ದಂಧೆ ಬೇಕಾಗಲ್ಲ, ಚಾ ಕೊಟ್ಟು ಒಳಗೆ ಮುಗಿಸ ಇಲ್ಲ ಹೊರ ಬರ್ಸು ಇಲ್ಲ ಅನ್ನ ಬರ್ಸಂಗೆ ಉದ್ಯೋಗ ಮಾಡೋ ಬೇಡದಿಲ್ಲ. ಬಟ್ ಬೇಗ ತೊಗೊಂಡ್ಬರ್ತಿದ್ದೆ ಮನೆ ಕಾಯ್ಕೊಂಡು ಎಲ್ಲ ಸದಸ್ಯರಿಗೆ ಏನಂತ ಅಭಿಪ್ರಾಯ ಇವರೆಲ್ಲ ಮಂಡಳಿಗೆ ತಾವು
ನಾವು ಹಿಂದ GB ಪರ್ಮಿಷನ್ ತಗೊಂಡ FDI ಮುಗಿಸಿದ್ ಸರ್ ಹಿಂದಿನ ಸಾಲ. ಆದ್ರೆ ಈ ಸಲ ಇರುವಂತ 40,000 ರೂಪಾಯಿ ಇದನ್ನ ಫಿಕ್ಸ್ಡ್ ಡಿಪಾಸಿಟ್ ಅನ್ನ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ನಿರ್ಣಯ ಮಾಡಿ ಅದರ ನಿವಾರಣೆ ಕಾರಣದಿಂದ ಆ ಹಣವನ್ನ ನಾವು ಗುಡಿ ಕಟ್ಟಡಕ್ಕೆ ಬಳಸಿದ್ದೇವೆ. ಸರ್ ನೋಡಿ FD ಮಾಡಿದ್ರಲ್ಲ ಅಲ್ಲ, ನೀವು ಹೇಳೋದು ಸರಿ. ಕಾರಣಕ್ಕೆ ತಗೊಳಕ ಹೋಗಬೇಡಿ. ಸರಿ ಸರ್. ಮಕ್ಕಳಿಗೆ ಕೊಟ್ಟಾಗ ನೀವು ತಗೋಬೇಕಲ್ಲ. ನೀವು ಮ್ಯಾನೇಜ್ಮೆಂಟ್ನಾಗ ತಕೊಳ್ಳೋದು ಇಡಬಹುದು ತಕೊಳ್ಳೋದು ಅಂತ ಈ ಅಧಿಕಾರಿ ಇದೆ ಅದಕ್ಕೆ ಡಿಗ್ರಿ ಪಾಸ್ ಮಾಡ್ತಾರೆ. ದಯವಿಟ್ಟು ಒಂದು ನಿಮಿಷ ತಡಿ ಸರ್, ವಿಷಯ ತಿಳ್ಕೊರಿ. ನೀವು ಹೇಳಿದ್ದು ಸೂಕ್ತ. ಯಾಕಂದ್ರೆ ಅಜೀವ ಸದಸ್ಯರು ಅಂತ ಅನ್ನೋ ಅಮೌಂಟ್ ಅನ್ನ ಡೆಪಾಸಿಟ್ ಇಟ್ಕೊಂಡು ಬರುವಂತ ದುಡ್ಡಿನೊಳಗ ನಾವೇನಾರ ರಾಷ್ಟ್ರೀಯ ಹಬ್ಬಗಳನ್ನ ಸಣ್ಣ ಪುಟ್ಟ ಕೆಲಸಗಳನ್ನ ಅಷ್ಟೇ ಮಾಡ್ಬೇಕನ್ನುವಂತ ಉದ್ದೇಶದಿಂದ ಇಟ್ಕೊಂಡಿವಿ. ಆದ್ರೆ ಮುಂದೆ ನಾವು ಅಭ್ಯರ್ಥಿ ಕೆಲಸಗಳಿಗೆ ಒಂದೇ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಗುಡಿ ನಿರ್ಮಾಣಕ್ಕೆ 12,000 ರೂಪಾಯಿ ಬೇಕು. ಪ್ರತಿ ತಿಂಗಳು 12,000 ರೂಪಾಯಿ ಬೇಕು. 15,000 ರೂಪಾಯಿ ಬೇಕು. 1,80,000 ರೂಪಾಯಿ ಬೇಕು. ನಾವು ಕಮಿಟಿ ಒಳಗಿದ್ದವರು 1,000 ರೂಪಾಯಿ ಕೊಡ್ತೇವೆ, ಬೇರೆದವ್ರು ಕೊಡ್ತಾರೆ. ಎಲ್ಲಾ ಕೊಡಿದ್ರು ಒಂದು ವರ್ಷಕ್ಕೆ 20,000 ರೂಪಾಯಿ ಅಷ್ಟೇ ಮೇಂಟೆನೆನ್ಸ್ಗೆ ನಾವು ದೇಣಿಗೆ ಸಂಗ್ರಹ ಮಾಡ್ತೀವಿ. ಉಳ್ಕಿದ್ರೆ ಹೆಂಗೆ ನಾವು ನಿರ್ವಹಣೆ ಮಾಡೋದು ಹೇಳಿ. ಒಂದೊಂದ್ಸತಿ ಸ್ವಾಮಿಗಳಿಗೆ 2 ತಿಂಗಳು 3 ತಿಂಗಳು ಪಗಾರ ಲೇಟ್ ಆಗೈತಿ. ನಾವು ಕೈಲಿ ಕೊಟ್ಟು ಆಮೇಲೆ ದುಡ್ಡು ಬಂದ ನಂತರ ಇಸ್ಕೊಳ್ತೇವೆ. ಈಗ ಮೇಂಟೆನೆನ್ಸ್ ಅನ್ನೋದು ಈಗ ಗುಡಿ ಕಟ್ಟಿದ್ವಿ ಎಲ್ಲ ಕೂಡ್ತೇವೆ, ಯಾರು ಕೆಲಸ ನಿಲ್ಸಂಗಿಲ್ಲ. ಆಕೆಗೆ 15,000 ರೂಪಾಯಿ ಕೊಡಬೇಕು, ಅವ್ರಿಗೂ ಸಂಪಾದನೆ ಕೊಡ್ಬೇಕು. ಈಗ ಹೇಳಿದ್ರು ನೀವು ವಾರ್ಷಿಕ ಮಹಾಸಭೆ ಕೊಡ್ತೀರಿ, ಎಲ್ಲ ರೇಟ್ ಹೆಚ್ಚಿಗೆ ಆಗೈತಿ, ಏನಾದ್ರು ಮಾಡಿ ಸಭೆದೊಳಗೆ ನಮ್ಮ ಪಗಾರ 1,000 ರೂಪಾಯಿ ಹೆಚ್ಚಿಗೆ ಮಾಡ್ರಿ ಸ್ವಾಮಿಗಳಿಗೆ. ಅವ್ರು ಕೇಳೋದು ತಪ್ಪಲ್ಲ. ಆದ್ರೆ ಹಣವನ್ನ ಕೂಡಿಸ್ಲಿಕ್ಕೆ ದಾರಿಗಳನ್ನ ದಯವಿಟ್ಟು ತಾವು ಹೇಳ್ಬೇಕಂತ ಕೇಳ್ಕೊತೇವೆ. ಆಮೇಲೆ ನೀವೇನ್ ಹೇಳಿರಲ್ಲ, ಮತ್ತೆ ಅದನ್ನ ರಿಕವರಿ ಮಾಡಿ ಮತ್ತೆ ಎಲ್ಲಾ ಸದಸ್ಯರ ದುಡ್ಡನ್ನ FD ಮಾಡ್ಲಿಕ್ಕೆ ಖಂಡಿತವಾಗ್ಲೂ ನಾವು ಪರಿಶ್ರಮಿಸ್ತೇವೆ. ಈ ಮೀಟಿಂಗ್ ಒಳಗಡೆ ಈಗ ಎಲ್ಲಾರು ಬಂದಿರಲ್ಲ, ನಾನು ನಿರ್ಮಾಣ ವೆಚ್ಚಕ್ಕೆ ಅಂತೇಳಿ ನಾನೇ ಮೊದಲನೇದಾಗಿ 1,000 ರೂಪಾಯಿ ಕೊಡ್ತೇನೆ ದಯವಿಟ್ಟು. ಯಾಕಂದ್ರೆ 180 ಜನ ಕೊಟ್ಟರೆ ಮಾತ್ರ ನಮ್ದು ನಡೀತೈತಿ ರೆಸಿಟಿ ಹಂಗೆ ಸರ್. ಯಾಕಂದ್ರೆ ಪರಿಸ್ಥಿತಿ ಹಂಗೈತಿ. ಯಾಕಂದ್ರೆ ನಾವು ಮನೆಗಳಿಗೆ ಹೋಗಿ 1,000 ರೂಪಾಯಿ ಅಡ್ಡಾಡಕ್ ಹೋದ್ರೆ ಬರೀ ದುಡ್ಡಿಗೆ ಬರ್ತಾರ ಅಂತ ಹೇಳ್ತಾರೆ. ಅದಕ್ಕೆ ಏನೈತಲ್ಲ, ನಾವು ಈ ದೇವಸ್ಥಾನವನ್ನ ನಿರ್ಮಾಣ ಮಾಡ್ಲಿಕ್ಕೆ ಮಿನಿಮಮ್ ಖರ್ಚು ಮಾಡ್ಲಿಕ್ಕೆ ನಾವು ಕೆಲಸಕ್ಕೆ ಇನ್ನಕ್ಕೆ ಬಿಟ್ಟೋದು 2,000 ರೂಪಾಯಿ ಕೇಳಿದ್ದು ಎಲ್ಲರಿಗೂ ಗೊತ್ತೈತೆ. ಈಗ ಏನೋ ಪುಣ್ಯ 15,000 ರೂಪಾಯಿ ಒಪ್ಕೊಂಡಾಳ. ಯಾಕಂದ್ರೆ 2 ಹೊತ್ತು ಬಂದು ಕಸ ಗುಡಿಸಿ ನೆಲ ಒರೆಸ್ಬೇಕು, ರಾಷ್ಟ್ರೀಯ ಹಬ್ಬಗಳಿದ್ದಾಗ ಮ್ಯಾಗನು ಕಸ ಗುಡಿಸ್ಬೇಕು, ಎಲ್ಲಾನು ಮಾಡ್ಬೇಕು. ಅದಕ್ಕೆ ಈ ಒಂದು ನಿರ್ವಹಣೆ ವೆಚ್ಚಕ್ಕೆ ಅಷ್ಟ ನಮಗ ಈ ಬ್ಯಾಲೆನ್ಸ್ ಏರ್ ಪೇರ್ ಆಗೈತಿನ ಇದು ಬಂತಂದ್ರೆ ಮತ್ತೆ ಖಂಡಿತವಾಗಿ ರಿಕವರಿ ಮಾಡಿ 140 ಜನರು 3,000 ರೂಪಾಯಿ ಏನೈತಲ್ಲ 4 ಲಕ್ಷ ಚಿಲ್ಲರ ಆಗ್ತದೆ ಮಾಡಿ FDನ ಖಂಡಿತವಾಗ್ಲೂ ಮುಂದಿನ ಒಂದು ನಾವು ಮಾಡೇ ಮಾಡ್ತೀವಿ. ಅದಕ್ಕೆ ಇದೊಂದು ದಯವಿಟ್ಟು ಮೇಂಟೆನೆನ್ಸ್ ಒಂದು ದಯವಿಟ್ಟು ಎಲ್ಲ ಸಹಾಯ ನೋಡ್ರಿ. ವರ್ಷ ಕೊಡ್ಬೇಕು ಸರ್, ಇದು ವರ್ಷ ದಯವಿಟ್ಟು ವರ್ಷಕ್ಕೆ 1 ಲಕ್ಷ ಅಲ್ಲ ಕೇಳಿದೆ, ವರ್ಷಕ್ಕೆ 1,80,000 ರೂಪಾಯಿ ನಮ್ಗೆ ಆದಾಯ ಬರುವಂತ ಮಳಿಗೆನೂ ಇಲ್ಲ, ಏನಿಲ್ಲ, ಒಂದು ಸಭಾಂಗಣದಲ್ಲ, ಏನಿಲ್ಲ. ಪ್ರತಿ ವರ್ಷನೂ 180 ಜನ 1,000 ರೂಪಾಯಿ ಕೊಟ್ಟರೆ ಇದು ಗುಡಿ ಮೇಂಟೆನೆನ್ಸ್ ಆಗ್ತದೆ. ಇಲ್ಲಿಲ್ಲ ಅಂದ್ರೆ ಆಗಲ್ಲ. ಯಾಕಂದ್ರೆ ಲೈಟ್ ಬಿಲ್ ನೋಡ್ರಿ, ಹಿಂದಿದ್ದು ಈಗ ಎಷ್ಟು 2,000 ರೂಪಾಯಿ ಆಗ್ತದೆ ತಿಂಗಳಿಗೆ, 1,500 ಬಂದೈತಿ. ಇಲ್ಲಿದೆ ಹೆಚ್ಚು ಕಡಿಮೆ 2,000 ರೂಪಾಯಿ ಇದನ್ನ ಬರ್ತದೆ. ಆಮೇಲೆ ನೀರಿನ ಬಿಲ್ ಲಕ್ಷ ಗಟ್ಟಲೆ ಬಾಕಿ ಇರ್ತದೆ. ಇದಕ್ಕೆ ಕಾರ್ಪೊರೇಷನ್ದವ್ರು ಶಿವರ್ ಬಿಟ್ರೆ ಏನಂದ್ರೆ ದೇವಸ್ಥಾನ ಐತಿ, ಜಲಮಂಡಳಿ ಇದ್ದಾಗ ಏನೋ ಕನ್ಸ್ಟ್ರಕ್ಷನ್ ಆಗ್ತೈತೆ, ಅವ್ರಿಗೆ LNT ಬಿಡೋಲ್ಲ. ಎಷ್ಟು 60-70 70,000 ರೂಪಾಯಿ ಆಗ್ತದೆ. ನಾವು ಇನ್ನೂ ತುಂಬಿಲ್ಲ, ನೋಡೋಣ ಅಂತೇಳಿ ಬಿಟ್ಟೇವೆ. ಲಾಸ್ಟಿಗೆ ಒಂದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು ಇಲಾಖೆಗೆ ಒಂದು ನಮ್ಗೆ ನಳನ ತೆಗಿಸ್ಬಿಡ್ತೇವೆ ಅಂತೇಳಿ ಅದ ಬೋರ್ನಿಂಗ್ ಸಾಕು. ಇಲ್ಲಿಲ್ಲ ಅಂದ್ರೆ ಇಷ್ಟೆಲ್ಲ ಹೆಂಗ್ ತುಂಬೇಕು ನಾವು. ಅದಕ್ಕೆ ಇದು ಒಮ್ಮೆ ಕೊಟ್ರೆ ಆಗಲ್ಲ. ಪ್ರತಿ ವರ್ಷನೂ ಮೇಂಟೆನೆನ್ಸ್ ಇದು ಶುರು ಆಗ್ತದೆ. ಅದನ್ನ ಬಿಟ್ಟರೆ ನೀವು ಏನು ಅದು ಮಾಡಕ್ಕೆ ಹೋಗೋಲ್ಲ. ಈ ಏನು ಮುಂಜಿ ಇರ್ತಾವ ಮತ್ತೆ ಅಂಥದ್ದೇನು ಕರೆಕ್ಟ್ ಆದರೆ ನಾವು 5 ರೂಪಾಯಿ ಕಲೆಕ್ಟ್ ಮಾಡ್ಕೋಬೋದು.
ಸರ್ ನೀವು ಹೇಳಿದ್ದಕ್ಕನ ಮೊನ್ನೆ ಈಗ ಅಂಚಟಗೇರಿ ಅವ್ರ ಜೊತೆ ಮಾತಾಡಿದ್ವಿ, ಶಾಸಕರ ಜೊತೆ ಮಾತಾಡಿದ್ವಿ. ಈಗ ಒಂದು ಸ್ಟೇಜ್ ಆ ಕಡೆ ಈ ಕಡೆ 2 ರೂಮು ಪ್ಲಸ್ ಟಾಯ್ಲೆಟ್ ಇಷ್ಟಾದ್ರು ಮಾಡಿದ್ರೆ ಕಡಿಮೆ ಅಂದ್ರೆ ಒಂದು ಫಂಕ್ಷನ್ ಒಂದು 5,000 ರೂಪಾಯಿ ಇನ್ಕಮ್ ಅದನ್ನ ಹಾಕ್ಸೇಳಿ. ಈಗ ನಾವ್ ಏನೈತಾರೆ ಇಮಿಡಿಯೇಟ್ ಇದು ಮುಗಿದ ತಕ್ಷಣ ಎಷ್ಟು ಕಲೆಕ್ಷನ್ ಆಗಬೇಕು ಗೌರ್ಮೆಂಟ್ ಅದು ಮಾಡಿ ಉಳಿಕಿನ ಏನ್ ಮಾಡೋದು ಈಗ ಬರೀ ನೀವು ಲಕ್ಷ ಶುರು ಮಾಡಿದ ಕಡಿಮೆ ಬಿದ್ದಪ್ಪ ಅಂದ್ರೆ ಇಲ್ಲ ಇಲ್ಲ ಬಂದ ತಾನು ಆ ಮುಂದೆ ಒಂದಕ್ಕೆ ಎಸ್ಟಿಮೇಟ್ ನಿಮ್ದು ಕಟ್ಟ ಶುರು ಮಾಡ್ತಾರೆ ಅರ್ಧ ಕ್ವಿಂಟಲ್ ಕೊಡ ಭಾಳ ಅದಕ್ಕೆ ಈ ಸಲ ಏನ್ ಮಾಡಿದ್ವಿ ಎಸ್ಟಿಮೇಷನ್ ಮಾಡ್ಯಾರ ಸರ್. ಶಿವರಾಮಠರು ಎಲೆಕ್ಷನ್ ಜೊತೆಗೆ ಶಾಸಕರಿಗೆ ಪ್ರಹ್ಲಾದ್ ಜೋಶಿಗೆ ಮಾತಾಡಿದ್ವಿ. ತಾವು ಎಲ್ಲರೂ ಬರ್ರಿ ಸರ್. ಅವ್ರಿಗೆ ಹೋಗಿ ಮನೆ ಪತ್ರ ಮಾಡ್ಕೊಂಡು ಇವರು ಇದ್ರು ಅವ್ರ ಮಲ್ಲಿಕಾರ್ಜುನ್ PA ಮತ್ತು ಇವ್ರ ಜೊತೆ ಎಲ್ಲ ಜೊತೆ ಮಾತಾಡಿದ್ವಿ. ಈ ನಿಟ್ಟಿನೊಳಗೆ ಖಂಡಿತವಾಗ್ಲೂ ಪ್ರಯತ್ನವನ್ನ ಮಾಡ್ತೀವಿ. 50 ಲಕ್ಷ ಎಷ್ಟು ಕಲೆಕ್ಷನ್ ಆಗ್ಬೋದು ಸರ್. ಈಗ ಅಂದ್ರೆ ಗೌರ್ಮೆಂಟ್ MP ಕೊಂಡಂತ MLA ಕೊಡ್ಬೋದು. ಈಗ ಇವರು ಶಾಸಕರ ಇದ್ರ ಪ್ರಕಾರ ಹೇಳಿದ ಪ್ರಕಾರ ಅಂದ್ರೆ 20 ಲಕ್ಷ ಅವ್ರು ನೋಡೋಣ ಅಲ್ಲ ಅವ್ರು ಹೇಳ್ತಾರೆ. ಯಾಕಂದ್ರೆ ಶಿವಗಿರಿ ಒಳಗೆ ಚಂದ್ರಕಾಂತ್ ಅದಕ್ಕೆ ನಾವು ತಿಳ್ಕೊಂಡು 50 ಮುಂದಿನ ಖರ್ಚು Caution, you are under surveillance. Caution, you are under surveillance. Caution, you are under surveillance. Okay. Caution, you are under surveillance. Caution, you are under surveillance. Caution, you are under surveillance. Caution, you are under You are under surveillance. Caution, 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 you are under surveillance. MP ಅಂತ ಹೌದು. ಅದಕ್ಕೆ ಹೆಚ್ಚು ಕೊಡೋದಿಲ್ಲ. ನೀವು ಇನ್ನೂ 25 ಬೇಕಾಗ್ತದೆ ಅದಕ್ಕೆ ನಾನು ಸಜೆಷನ್ ಇಪ್ಪ ಅಂತಂದ್ರೆ ನೀವು ಮೊದಲಕ್ಕೆ ಕಲೆಕ್ಷನ್ ಹೋಗಿಂತ ಮೊದಲಕ್ಕೆ ಒಂದು ಇದು ಮಾಡಿ ಯಾರ್ಯಾರು ನೀವು ಕೊಡೋದ್ರೆ ಆಮೇಲೆ ಕೊಡೋದು ಮಂದಿ ಅದಕ್ಕೆ ಹೆಂಗೆ ಅದನ್ನು ಇದು ಮಾಡಪ್ಪ ಅಂದ್ರೆ ಅವ್ರಿಗೆ ಹೇಳೋದು ನಿಮ್ಗೆ 50,000 ಕೊಟ್ಟಾಗ ನೀವು ಫೋಟೋ ಹಾಕಪ್ಪ ಮೊದಲೇ ಡಿಕ್ಲೇರ್ ಹಾಕೊಂಡ್ಬಿಡಿ ಈ ಸೈಜ್ ಫೋಟೋ ಅವ್ರು ಕೊಡಬೇಕು 25,000
ಫೋಟೋ ಅಂದ್ರೆ ಅವ್ರು ಕೊಡ್ತಾರೆ, ನೀವು ನಿಮ್ಮಲ್ಲಿ ಹೋಗಿ 5,000 ಕೊಡೋದು 4 ಕೊಡೋದು, ನಿಮ್ಗೆ 500 ರೂಪಾಯಿ ಯಾರು ಕೊಡ್ಬಿಡ್ರಿ ನೀವು ಇಟ್ಕೊಂಡು ನೀವು ಏನಪ್ಪ ಅಂದ್ರೆ ನೀವು ಕೊಟ್ಟವ್ರು ಒಂದು 25,000 ಕೊಟ್ಟರೆ ಹೇಳಿ 25,000 ರೂಪಾಯಿ ಕೊಡೋರು ಅವ್ರು ಎಲ್ಲರೂ ಕೂಡ ಹೋಗ್ತಾರೆ ಅದು ಭಾಳ ಮಂದಿ ಕೊಡ್ತಾರೆ ನಮ್ಗೆ. ಅದು ಹಂಗೆ ನೀವೇನು ವಿಚಾರ ಮಾಡಿ ಹೋಗಿ 5,000 ಕೊಡ್ರಿ 2,000 ಕೊಡು ಅಂತಂದರೆ ಆಗೋಲ್ಲ. ಆಮೇಲೆ ಯಾರು ಕೊಟ್ಟಾರ ಗೊತ್ತಾಗೋಲ್ಲ. ಒಂದು 25 ಮಂದಿ ಕುಡಿದ್ರೆ ನಿಮ್ಗೆ ಅಟ್ಲೀಸ್ಟ್ 2-3 ಲಕ್ಷ ಕುಡಿಯೋದು ಕೊಡ್ತೈತೆ, ಅದು ಕೊಡ್ಬೋದು. ಒಂದು 25,000 ಅಂತ ಹೇಳಿದ್ರೆ 1 ಲಕ್ಷಕ್ಕೆ 4 ಮಂದಿ ಅಂತಂದ್ರೆ ನೀವು ವಿಚಾರ ಮಾಡಿ ಕೊಡ್ಬೋದು ಅನ್ನೋದು. ಅದಕ್ಕೆ ಈಗ ಸರ್ ಇದು ಎಸ್ಟಿಮೇಷನ್ ಆದ್ಮೇಲೆ ಸಪರೇಟ್ ಒಂದು ಮೀಟಿಂಗ್ ಕರಿತೇವೆ, ಎಸ್ಟಿಮೇಷನ್ ಮಾಡಿ ಮೀಟಿಂಗ್ ಕರಿತೇವೆ. ಆಮೇಲೆ ಶಾಸಕರನ್ನ ಸಂಸದರನ್ನ ಭೇಟಿ ಆಗೋಣ. ಪೂಜಾ ಬಗ್ಗೆ ಹೇಳ್ತೇನೆ ನಾನು. ನೀವು ಇದ್ರ ಪೂಜಾ ಆಗ್ತದಲ್ಲ ನೀವು ಹೇಳ್ರಿ ವರ್ಷಕ್ಕೊಮ್ಮೆ ಯಾರೋ ಪೂಜಾ ಇಟ್ಕೊರಿಪ್ಪ ಅಂತ ಹೇಳಿ ವರ್ಷಕ್ಕೊಮ್ಮೆ ಅವ್ರ ಮದುವೆದಾರೆ ಇರಲಿ ಹುಟ್ಟಹಬ್ಬದಾರೆ ಇರಲಿ ಅದಕ್ಕೆ ಒಂದು 2,000 ರೂಪಾಯಿ ಕೊಟ್ಟು ಆಮೇಲೆ ನಿಮ್ಮ ಕಡೆ ಖರ್ಚು ಮಾಡ್ತು ಅಂತ ಹೇಳಿ ಪೂಜಾ ಮಾಡ್ಸೋಕ್ಕೆ ಭಾಳ ಅವ್ರಿಗೊಂದು ತಿಂಗಿಗ ಕೊಡ್ಬೋದು. ಅವ್ರಿಗೆ ಪೂಜಾ ಮುಂದೆ ಅವ್ರಿಗೊಂದು ತಿಂಗಿಗ ಕೊಡ್ತೀವಿ. ಆ 2,000 ರೂಪಾಯಿ ಇಂಟ್ರೆಸ್ಟ್ನ ಬಂದು ಹೋಗ್ತೈತೆ ನಿಮ್ದು ಇನ್ನೂ ಉಳಿಯೋದು ಅದನ್ನ ಫಿಕ್ಸ್ ಇಡಬೇಕು. ಅದನ್ನು ಎಷ್ಟು ಖರ್ಚು ಮಾಡಿದ್ರೆ ನೀವು ಪೂಜಾ ಹೌದು ಫಂಡೆಲ್ಲ ಅದು ಸ್ವಲ್ಪ ಅದನ್ನ ಫಂಡೆಲ್ಲ ಫಂಡ್ ಕಲೆಕ್ಟ್ ಮಾಡಿ ನೀವು ಫಂಡ್ ಮೇಲೆ ಆ ಫಂಡ್ ಹಾಕಿ ನೀವು ಬರೀ ಪೂಜಾ ಬಗ್ಗೆ ಹೇಳ್ತೀರಿ ಫಂಡ್ ಸರ್ ಒಂದು ನಿಮಿಷ ತಡ್ರಿ ಕೇಳ್ರಿ. ಈಗ ಗೋಪುರ ಮಾಡೋ ಸಮಯದೊಳಗ ಒಂದು ನಿಮಿಷ ಸರ್ ಇದ್ದಿದ್ದನ್ನ ಹೇಳ್ತೇನೆ, ಆಗಿದ್ದನ್ನ ಹೇಳ್ತೇನೆ. ಇನ್ನು ಮುಂದೆ ನಾನು ಹುಡುಕನಂತ ಆಗಿದ್ದನ್ನ ಹೇಳ ಬೇಡ. ಈಗ ಈ ದೇವಸ್ಥಾನ ಕಟ್ಟುವಂತ ಸಂದರ್ಭದಲ್ಲಿ ಗೋಪುರದ್ದು 5 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಆಯ್ತು ಖರ್ಚು. ಯಾಕಂದ್ರ ಮೊದಲು ಮಾಡಿದಂತ ಎಸ್ಟಿಮೇಷನ್ ಪ್ರಕಾರ ನೀವು ಗೋಪುರ ಕಟ್ಟಿದ್ರ ಗೋಪುರ ಬಿದ್ದೋಗ್ತೈತೆ ಅಂತ ಹೇಳಿದ್ರು ನಮ್ಮ ಇವರು ಜಲವಾಹಿನಿ ನಂದಿಸಿದವರು ಸ್ವತಃ ಈ ರೀತಿ ಮಾಡ್ಬೇಡ್ರಿ. ಮತ್ತೆ ರಿಎಸ್ಟಿಮೇಷನ್ ಮಾಡಿಸಿ ಮತ್ತೆ ಕಾಲಮ್ ಹಾಕಿಸಿ ಮತ್ತೆ 4ರಿಂದ 5 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಬಂತು ಖರ್ಚು. ಆ ಒಂದು ಸಂದರ್ಭದಲ್ಲಿ ಕೆಲಸ ನಿಲ್ಲಬಾರದು. ಯಾಕಂದ್ರೆ ಹಿಂದಕ್ಕೆ ಒಂದು ಇದನ್ನ ಮಾಡಿ ಅರ್ಧ ಆಯ್ತು, ಅದಕ್ಕೆ ನಾವು ಮುಗಿಸ್ಲೇಬೇಕಂತ ತಿಳ್ಕೊಂಡು ನಾವು ಕಾರ್ಯಕಾರಿ ಸಮಿತಿ ಕುತ್ಕೊಂಡು ಚರ್ಚೆ ಮಾಡಿದಾಗ ಈ ಸದ್ಯ ಅದ್ರೊಳಗೆ ಏನ್ ಫಂಡ್ ಐತೆ ಅದನ್ನ ಈ ಕಡೆ ಹಾಕೊಳ್ಳೋದು, ಮುಂದೆ ಅಮೌಂಟ್ ಬಂದಾಗ ಅದನ್ನ ಎಫ್ಡಿ ಮಾಡೋದು ಅಂತ ಹೇಳಿ ತೀರ್ಮಾನ ಮಾಡಿದ್ದಕ್ಕೆ ಇವತ್ತಿಗೆ ಮುಗಿದೈತದ. ಇಲ್ಲಾಂದ್ರೆ ಹಂಗ ನಿಂತು ಹೋಗ್ತಿತ್ತು. ಅರ್ಧ ಗೋಪುರ ಆಯ್ತಂದ್ರ ಅದು ದೇವಸ್ಥಾನಕ್ಕೂ ಶೋಭೆ ಅಂತಾರಲ್ಲ, ಈ ದೃಷ್ಟಿಯೊಳಗೆ ನಾವು ಮಾಡೇವಿ ವಿನಃ ಬೇರೆ ಹೆಸರು ಬಳಸಿಲ್ಲ. ಈಗ ನೀವು ಪೂಜಾ ಕೊಟ್ರೆ ಪೂಜಾಕ್ಕೆ ಎಫ್ಡಿ ಇಡಬೇಕು, ನೀವು ಅದ್ರಾಗಿನ ನೀವು ಕಟ್ ಮಾಡ್ಕೋಬೇಕು. ಅದನ್ನ ಬೇರೆ ಕಡೆ ಬರ್ಸಕ್ ಹೋಗ್ಬೇಡಿ. ಈಗ ಸರ್ ನೀವು ಪ್ರಶ್ನೆ ಕೇಳ್ತೇನೆ. ಈಗ ಒಂದ್ ಹಂತಕ್ಕೆ ನಮ್ಮ ದೇವಸ್ಥಾನ ಬಂದೈತಿ. ಒಂದು ನಿಮಿಷ ಕರೆಂಟ್ ಗುಡಿದ ಒಂದಿತ್ತ ಬಹಳ ದಿನದ ಅದನ್ನು ಮಾಡಿದ್ವಿ ನಾವು ಖರ್ಚಿತ್ತ ಮೇಜರ್ ಏನಿಲ್ಲ. ಈಗ ನಾವು ಸಭಾಗಣ ಅಥವಾ ಸಮುದಾಯ ಭವನ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಹೊರಗಡೆಯಿಂದ ನಾವು ಅನುದಾನ ತಗೊಂಡ ಮಾಡತ್ತೇವೆ. ಇದು ನಮ್ಗೆ ಅಗದಿ ನೀಡಿತ್ತು. ಯಾಕಂದ್ರೆ ಯಾವುದೇ ಶಾಸಕರು ಮತ್ತು ಸಂಸದರ ನಿಧಿಯಿಂದ ನಾವು ಇದನ್ನ ಮಾಡ್ಲಿಲ್ಲ, ಅದಕ್ಕೆ ಆಗೈತಿ. ಇನ್ನು ಮುಂದೇನೈತಲ್ಲ ಈಗ ನಾವು ನೋಡ್ರಿ ಒಂದು ಶಿವರಾತ್ರಿ ಮಾಡಿದ ಅಂತ ತಿಳ್ಕೊರಿ, 1 ಲಕ್ಷ ರೂಪಾಯಿ ದೇಣಿಗೆ ಕೊಡಿದ್ರೆ 50,000 ರೂಪಾಯಿ ಖರ್ಚು ಮಾಡ್ತಾವೆ, 50,000 ರೂಪಾಯಿ ಎಫ್ಡಿ ಮಾಡ್ತೇವೆ. ಕರೆಂಟ್ ಉತ್ಸವ ಮಾಡಿದ್ವಿ ಅಂತ ತಿಳ್ಕೊರಿ, ಅವ್ ಭಕ್ತರು ಏನಾದ್ರು ನಮ್ ದೇಣಿಗೆ ಕೊಟ್ರಂದ್ರೆ ಉಳಿತಾಯ ಆಗಿದೆ. ಈಗ ಮೊನ್ನೆ ಕರೆಂಟ್ ದೇವಸ್ಥಾನ ಮಾಡುವಾಗ ಕೂಡ 1 ಲಕ್ಷ ರೂಪಾಯಿ ಉಳಿಸಿದ್ವಿ ನಾವು. ಯಾಕೆ ಕಲ್ತೀವಿ ಸರ್ 1 ಲಕ್ಷ ರೂಪಾಯಿ ಉಳಿಸಿ ಅದನ್ನ ನಾವೇನ್ ಮಾಡಿದ್ವಿ ಎಫ್ಡಿ ಮಾಡಿದ್ವಿ ನಾವು ಇಮಿಡಿಯೇಟ್ ಆಗಿ. ಹಂಗ ಆ ಬಳ್ಳಿ ಅದನ್ನ ಆ ದುಡ್ಡನ್ನ ಮತ್ತೆ ಎಫ್ಡಿ ಖಂಡಿತವಾಗ್ಲೂ ನಾವು ಮಾಡ್ತೇವೆ. ಈಗ ಅರ್ಜೆಂಟ್ ಇದ್ದಿದ್ದಕ್ಕೆ ನಾವು ಆ ರೀತಿ ಕಾರ್ಯಕಾರಿ ಸಮಿತಿಯವ್ರಿಗೆ ಎಲ್ಲ ಒಪ್ಪಿಸೋಣ ಮಾಡಬೇಕು. ಇಲ್ಲಿ ನಿಂತು ಹೋಗ್ತಿತ್ತು ಅದು ಗೋಪುರ. ನೀವು ಗುಡಿ ಕಟ್ಟಕ್ಕೆ ಪೂಜೆ ಆಗಬೇಕು. ಆ ಪೂಜಾ ಫಂಡ್ಗೆ ನೀವು ಡೈರೆಕ್ಟ್
ಸ್ವಲ್ಪ ಕೊಡ್ರಿ, ನಿಮ್ ಕೈ ಮುಗಿದು ಕೇಳ್ಕೊತೇನೆ ನಾನು. ಬರೇ 4 ಮಂದಿ ಕೊಟ್ಟಿವಿ, 5 ಮಂದಿ ಕೊಟ್ಟಿವಿ, ಕಮಿಟಿ ಅಷ್ಟು ಆಗಿದ್ರು ಹೆಂಗ್ ನಡೀಬೇಕು ಹೇಳ್ರಿ? ಅದಕ್ಕೊಂದು ಪರಿಹಾರ ಹೇಳ್ರಿ. ಅದು ಸಭಾಂಗಣ ಆಗಿದ್ದು ಮುಂದೆ ಅದು ಇನ್ಕಮ್ ಬರ್ತದೆ, ಅದು ಬೇಡ. ಈ ಸಭಾಂಗಣ ಮುಗಿಸಿ ನಾವು ಕೊಟ್ಟೇವಿ ಸರ್, ಅಷ್ಟು ತೊಂದರೆ ಐತಿಲ್ಲ, ಅದನ್ನ ಅರ್ಥ ಮಾಡ್ಕೋರಿ ದಯವಿಟ್ಟು. ಮುಂದಾದ್ರೂ ತೊಂದರೆ ಬರೋದಿಲ್ಲ, ಯಾಕಂದ್ರೆ ನಾನು ಸರ್ ಈಗ ಬಂದೈತಲ್ಲ, ಯಾರು 1,000 ರೂಪಾಯಿ ದೊಡ್ಡ ಮಾಡ್ತಾರೆ ಸರ್. ನಾವು ಹೋಟೆಲ್ ಹೋಗಿ ಊಟ ಮಾಡಿದ್ರೆ 2,000 ರೂಪಾಯಿ ಬಿಲ್ ಕೊಡ್ತೇನೆ, ಕೈ ಮುಗಿದು ವಿನಂತಿ ಮಾಡ್ಕೊಳತ್ತೇನೆ ನಾನು. ಇದು ನಮ್ದು ರನ್ ಆಗಲೇಬೇಕು, ದಯವಿಟ್ಟು ಕೊಟ್ಟವ್ರಿಗೆ ಕೇಳಾಕತ್ತೇನೆ. ಯಾರು ಕೊಟ್ಟಿಲ್ಲ ದಯವಿಟ್ಟು 1,000 ರೂಪಾಯಿಗಳನ್ನ ಕೊಡ್ರಿ. ಮಾಡಲ್ಲ ಸ್ವಾಮಿಗಳಿಗೆ ಒಂದು ದರ್ಶನ ಅಂತ ತಿಳ್ಕೊರಿ, ಅವ್ರ ಗೌರವನ ಕೊಡ್ಬೇಕು, ಅವ್ರು ಕೆಲಸ ಮಾಡೋರು ಕೊಡ್ಬೇಕು. 1,50,000 ರೂಪಾಯಿ ಕೂಡಿಸ್ಲಿಲ್ಲ ಅಂದ್ರೆ ನಾವು ಬೇರೆ ದಾರಿನೇ ಇಲ್ಲ. ನಾವು ಭಿಕ್ಷೆ ಹಾಕಕ್ ಬರೋಲ್ಲ, ನಮ್ಗೆ ಬೈಲಿ ತಗೊಳ್ಳಿ ಏನೋ ಮಾಡ್ಲಿ, ನಾವ್ ಏನ್ ಮಾಡಕ್ ಬರಂಗಿಲ್ಲ ಹೇಳಿ. ಇದ್ರೊಳಗೆ ಏನ್ ಮಾಡಕ್ ಬರಂತ್ರಿ ಪಾಟೀಲ್? ಅದಕ್ಕೆ ನಿಮ್ಮಲ್ಲಿ ಕೇಳ್ಕೊತೇನೆ. ನಾವು ವಾರ್ಷಿಕ ಮಹಾಸಭೆಗೆ ಬರ್ತೀನಿ, ನಾ ಪ್ರತಿ ಸಲ ಹಿಂಗ್ ತೆಗೆದು ಕೊಡ್ತೇನೆ. ಈಗೆಲ್ಲ ಕುಡಿದ್ರು ನೆಕ್ಸ್ಟ್ 4-5 ಹಬ್ಬವನ್ನ ಕಮಿಟಿ ಏನ್ ಮಾಡ್ಬೇಕು ಹೇಳ್ರಿ ಸರ್? ಹಿಂಗಾದ್ರೆ ಹೆಂಗ್ ನಡೀಬೇಕು ಹೇಳ್ರಿ ಗುಡಿ? ಅಲ್ರಿ ಈಗ ನಮ್ಗೆ ಕೂಡಾಕ ಒಂದ್ ನೆಲೆ ಐತಿ, ಒಂದು ಶೋಭಾ ಗುಡಿ ಇರೋದ್ರಿಂದ ಮೇಂಟೆನೆನ್ಸ್ ಖರ್ಚಿಗೆ ದುಡ್ಡು ಬರ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು ಹೇಳ್ರಿ? ನೀವು ಗುಡಿ ಕಟ್ಸಾಕ್ಬಿಟ್ಟು ಹಾಗಾಗಿ ಮೊದಲಕ್ಕೆ ಮೇಂಟೆನೆನ್ಸ್ ಉಪಯೋಗ ಮಾಡಿ ಸರ್ ಮುಗಿದೊತ್ತಿಗೆ ಯಾವ ಗುಡಿ ಕಟ್ಟುವಂತದ್ದು ಇಲ್ಲ ಇಲ್ಲಿಗ, ಆಗಿದ್ದಾಗೋಗೈತಿ. ಅದಕ್ಕೆ ನಿಮ್ಮಲ್ಲಿ ಕಳಕಳಿ ವಿನಂತಿ, ಗಿರೀಶ್ ಅವ್ರಿಗೆ ಬರ್ತಾರೆ. ಅದಕ್ಕೆ ತಮ್ಮ ಕಳಕಳಿ ವಿನಂತಿಯನ್ನ ಮಾಡ್ಕೋಬೇಕು. ನೋಡ್ರಿ, ನಿಮಗೆ ನಮ್ಮ ಗಟ್ಟಿಯವರ ಊರವರು ಕಲಾಲ್ ಸಂಭಾಜಿ ಕಲಾಲ್ ಮತ್ತು ಇಬ್ಬರ ಕೂಡ್ಕೊಂಡು, ಸಂಭಾಜಿ ಕಲಾಲ್ ಮತ್ತು ಶ್ರೀಕಾಂತ್ ಐಗೋಳಿ ಇಬ್ಬರೇ ದೇಣಿಗೆ 1,70,000 ರೂಪಾಯಿ ಕೊಟ್ಟಿದ್ದಕ್ಕೆ ಅದು ಚಾರ್ಜ್ ಆಗ್ತದೆ. ಅದು 1,70,000 ರೂಪಾಯಿ. ಅದಕ್ಕೆ ನಾವು ಗಡ್ಡಿ ಸರ್ ವಿಶೇಷವಾಗಿ ಧನ್ಯವಾದಗಳು ಸಲ್ಲಿಸ್ತೀನಿ. ಯಾಕಂದ್ರೆ ಸುಮಾರು 5 ವರ್ಷದಿಂದ ನನ್ನ ಚಂದ ಇಲ್ಲ. ಈಗ ಯಾರು ಮುಂದೆ ಬರ್ತಾರೆ ಅದಕ್ಕೆ ಏನೈತಲ್ಲ, ಅದಕ್ಕೆ ಈ ರೀತಿ ಆದಷ್ಟು ನಮಗೆ ಅಲ್ಲ ಮಹೇಶ್ವರ್, ಅದಕ್ಕೆ ಅವ್ರು ನಾವು ಸ್ಮರಣೆ ಮಾಡ್ಕೊಳ್ಬೇಕು. ಮುಂದೆ ಯಾರು ನಮ್ಗೆ ದೇಣಿಗೆ ಕೊಟ್ಟಿದ್ರೆ ಈಗ ಹೇಳ್ದಂಗ ನಾವು ಡೈವರ್ಟ್ ಮಾಡ್ಲಾರ್ದಾನೆ ಮುಂದೆ ಬರೋದಾಗ ಕಟ್ಟುದು ಗಿಟ್ಟದ್ ಮುಗಿದ್ ಸರ್. ಯಾವುದೇ ದೇವಸ್ಥಾನ ಮತ್ತೆ ಕಟ್ಟಂಗಿಲ್ಲ, ನಾವು ಮುಗಿದೋಗಿ ಏನ್ ಹಾಗೈತಿ. ಅದನ್ನ ಖಂಡಿತವಾಗ್ಲೂ ನೀವು ಹೇಳಿದ್ರೆ ಎಫ್ಡಿ ಮಾಡಿದ್ರೆ ಡೈವರ್ಟ್ ಮಾಡಲ್ಲ. ಅದಕ್ಕೆ ಈ ಮೇಂಟೆನೆನ್ಸ್ ಮಾಡಿದ್ರೆ ದಯವಿಟ್ಟು ಇಲ್ಲಿ ಇದ್ದವರೆಲ್ಲ 1,50,000 ರೂಪಾಯಿ ಕೂಡಿಸ್ಬಿಡ್ರಿ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಈ ಗೌರವಧನನೇ ಸುಮಾರು 1,80,000 ರೂಪಾಯಿ ಆಗ್ತಾ ಇದೆ. ಅವರೇ ಮೊದಲನೇದಾಗಿ ಅಂದ್ರೆ ಎಲ್ಲ 150-180 ಜನ ಕೊಟ್ಟರೆ 1,80,000 ರೂಪಾಯಿ ಕೂಡ್ತದೆ ಅನ್ನುವಂಥ ಉದ್ದೇಶದಿಂದ ಅವರು 1,000 ರೂಪಾಯಿ ಕೊಟ್ಟಿದ್ದಾರೆ. ನಾನು ಡಾಕ್ಟರ್ S.C. ನಾನು 1,000 ರೂಪಾಯಿ ಕೊಟ್ಟಿದ್ದೇನೆ. ರಾಮಾಯಣ ಸುರಾವ್ ಇವರು ಕೂಡ 1,000 ರೂಪಾಯಿ ಕೊಟ್ಟಿದ್ದಾರೆ. ಅದೇ ರೀತಿ ಮಹೇಶ್ ಸತ್ಯ ಅವರು ಕೂಡ 1,000 ರೂಪಾಯಿ ಕೊಟ್ಟಿದ್ದಾರೆ. ಶ್ರೀಯುತ ಹೊರಣ್ಣ ಅವರು 1,000 ರೂಪಾಯಿ ಕೊಟ್ಟಿದ್ದಾರೆ. ಮಂಡ್ರಿಗೆ ಅವರು 1,000 ರೂಪಾಯಿ ಕೊಡ್ತಾ ಇದ್ದಾರೆ. ಈಗ ಹೀಗೆ ರಜಪೂತ್ ಅವರು 1,000 ರೂಪಾಯಿ ಕೊಡ್ತಾ ಇದ್ದಾರೆ. ಗಡ್ಡಿ ಅವರು 1,000 ರೂಪಾಯಿ ಕೊಡ್ತಾ ಇದ್ದಾರೆ. ಹೀಗೆ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಈಶ್ವರ ಆಯುಧ ಆರೋಗ್ಯ ಸುಖ ಸಂತೋಷ ಸಮೃದ್ಧಿಯನ್ನ ಕೊಡ್ಲಿ ಅಂತ ತಮ್ಮೆಲ್ಲರ ಪರವಾಗಿ ನಾ ಪ್ರಾರ್ಥಿಸ್ತಾ ಇದ್ದೇನೆ. ಮತ್ತೆ ಇನ್ನೊಂದು ವಿಷಯ, ಈಗ
ಗ್ರಾಮವಾಸದಲ್ಲಿ ಅಥವಾ ತಮ್ಮ ಹುಟ್ಟುಹಬ್ಬ ಅಥವಾ ಮದುವೆ ವಾರ್ಷಿಕೋತ್ಸವಕ್ಕೆ ನಾವು 151 ರೂಪಾಯಿ ಇಟ್ಟಿದ್ದೇವೆ. ಈಗ ಇದ್ದದ್ದು ಈಗೆಲ್ಲ ತುತ್ತೆ ತೆಂಗಿನಕಾಯಿ 40ರಿಂದ 50 ರೂಪಾಯಿ ಇದೆ, ಮಾಲೆ ತುತ್ತೆ ಇದ್ದಾವ, ಎಲ್ಲ ರೇಟ್ ಹೆಚ್ಚಾಗಿದ್ದಾವೆ. ಅದಕ್ಕೆ ನಾವು ಸರ್ವ ಸದಸ್ಯರ ಮುಂದೆ ಪ್ರಸ್ತಾಪಿಸ್ತಾ ಇದ್ದೇನೆ. ಆ ಮೊತ್ತವನ್ನ 251 ರೂಪಾಯಿಗೆ ಹೆಚ್ಚಿಸಬೇಕಂತ ವಿಚಾರ ಮಾಡಿದ್ದೇವೆ. ಸಭೆ ಒಪ್ಪಿಗೆ ಕೊಟ್ಟರೆ 251 ರೂಪಾಯಿ ಯಾಕಂದ್ರೆ ಈಗಿನ ತಲೆಮಾರು ಮಾಡಕ್ಕೆ ಕರೆಮ್ಮ ಮತ್ತು ಈಶ್ವರ ದೇವಾಲಯ ಎಲ್ಲೇ ಅಭಿಷೇಕ ಮಾಡಿಸ್ತೀವಿ. ಇನ್ನು ನಾಳೆ ಜನವರಿ 1ರಿಂದ 251 ರೂಪಾಯಿ. ಈಗಾಗಲೇ ಸಭೆ ಒಪ್ಪಿಗೆ ಕೊಟ್ಟಿದೆ ಮೇಡಮ್. ಮೊತ್ತದಿಂದ ಒಪ್ಪಿಗೆ ಇದೆ. ಅದಕ್ಕಾಗಿ 251 ರೂಪಾಯಿ ಕಲ್ಯಾಣ ದೇವತೆಗೆ ಅಥವಾ ಇಲ್ಲಿ ಈಶ್ವರ ದೇವರಿಗೆ ನಿರಂತರ ಅಭಿಷೇಕ ಮಾಡಲಿಕ್ಕೆ ಇದೇ ಜನವರಿ 1ರಿಂದ ಅಥವಾ ಡಿಸೆಂಬರ್ 31ಕ್ಕೆ ಬಡಿಸಿದ್ರು 251 ರೂಪಾಯಿನ ತೆಗೆದುಕೊಳ್ಬೇಕಂತ ನಮ್ಮಲ್ಲಿ ಆ ಮಕ್ಕಳ ಹೆಸರುವೆ ನಿರಂತರವಾಗಿ ಅಭಿಷೇಕ ಮಾಡೋದು ಆ ಮಾಡ್ತೀವಿ. ಆ ಮಕ್ಕಳ ಹೆಸರಲ್ಲಿ ಆ ರೊಕ್ಕದಲ್ಲಿ ಪ್ರತಿ ವರ್ಷ ಅಭಿಷೇಕ ಮಾಡಿ ನಿಮ್ಮ ಪ್ರಸಾದ ಮಾಡಿ ಸಾಯಿಬಾಬಾ ಮಕ್ಕಳು ಅಜ್ಜಿಗಳಾಗಲಿ ಮಕ್ಕಳಾಗಲಿ ಪ್ರೀತಿಯಿಂದ ಮಾಡ್ತಾರೆ. ಅವಾಗ ಮಾಡ್ತಾರೆ, ದೊಡ್ಡವ್ರು ಮಾಡ್ಬೋದು. Caution, you are under surveillance. Caution, you are under surveillance. Caution, you are Caution, you are under surveillance. 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 Caution. ಈಗ ಒಂದು ನಿಮಿಷ ಸೆಂಟ್ರಲ್ ಕಾಲನಿಕ್ ಅವರು ಒಂದು ಸೂಚನೆ ಮಂಡಿಸಿದ್ದಾರೆ. ಈಗ ಏನಂದ್ರೆ ನಮ್ಮ ಇಲ್ಲಿ ಲಿಂಗಾಯತ ಭವನದಲ್ಲಿ ಮದುವೆ ಆಗ್ತಾ ಇಲ್ಲ. ಮದುವೆ ಆದ್ರೆ ಬಂದು 500 ರೂಪಾಯಿ ಕೊಟ್ಟು ರಸೀದಿಯನ್ನು ಹಂಚಿಸಿ ಇಲ್ಲಿ ಪೂಜೆ ಮಾಡಿಸಿ ಹೋಗ್ಬೇಕು ಒಂದು ಇದು ಮಾಡಿದ್ದೇವೆ, ಪರಂಪರೆಯನ್ನು ಹಾಕಿದ್ದೇವೆ. ಅದನ್ನ 1,000 ರೂಪಾಯಿಗೆ ಹೆಚ್ಚಿಸಲಿ ಹೇಳ್ತಿದ್ದಾರೆ. ಹೆಚ್ಚು ಹೆಂಗೋ ನಾವು ಇಲ್ಲಿ ಗೋಲಕ್ನವ್ರು ಇರ್ತಾರೆ, ಅವರಲ್ಲಿ ವಿನಂತಿ ಮಾಡ್ಕೊತೇವೆ. ನಿಮ್ಮಲ್ಲಿ ಮದುವೆ ಲಿಸ್ಟ್ ಮಾಡಿದ್ರೆ ಮದುವೆ ಸಮಾರಂಭ ನಿಮ್ಮಲ್ಲಿ ಫಿಕ್ಸ್ ಆಗೋದಿಲ್ಲ. ಅವಾಗ ನೀವು ಒಂದು ರಿಸಿಪ್ಟ್ ಅಂದ್ರೆ ನಮಗೆ ಪುಣ್ಯ ಕೊಟ್ಟು ನಿಮ್ಮ ಅಧ್ಯಕ್ಷರಿಗೆ ನಾವು ಮನೆಯನ್ನ ಕೊಡ್ತೇವೆ. ನಿಮ್ಮ ಅಧ್ಯಕ್ಷರಿಗೆ ನೀವೇನ್ ಮಾಡಿದ್ರೆ ಇಲ್ಲಿ ಯಾವ ಮದುವೆಗಳಂತ ದೇವಸ್ಥಾನ ನಮ್ದೇ ಐತಿ. ಅದಕ್ಕೆ ಏನಂದ್ರೆ 1,001 ರೂಪಾಯಿ ರೆಸಿಪ್ಟ್ ಒಂದು ರೆಸಿಪ್ಟ್ ತಿಂಗಳಿಗೆ ಒಂದ್ಸತಿ ನಮಗೆ ಇನ್ನು ಒಂದು
ನಿರಂತರ ಅಭಿಷೇಕಕ್ಕೆ 1,001 ಇತ್ತು, ಅದು 2,500 ರೂಪಾಯಿ ಅಂತ ಪಾಟೀಲ್ ಸೂಚನೆ ಮಾಡ್ಯಾರ. ನಿರಂತರ ಅಭಿಷೇಕಕ್ಕೆ 2,500 ರೂಪಾಯಿ. ಯಾಕಂದ್ರೆ ಪ್ರತಿ ವರ್ಷ ಅವ್ರು ಯಾವ ದಿನಾಂಕ ಹೇಳ್ತಾರೆ ಆ ದಿನಾಂಕಕ್ಕೆ ನಾವು ಮಾಡ್ತೀವಿ ನಿರಂತರ ಅಭಿಷೇಕ. ಅದಕ್ಕೆ ಏನಂತಲ್ಲ 2,500 ರೂಪಾಯಿ ಒಪ್ಪಿಗೆ ಇದೆ ಎಲ್ಲರದು. ನಿರಂತರ ಅಭಿಷೇಕಕ್ಕೆ 2,500 ವರ್ಷದಾಗ ಒಂದಿನ ಅವ್ರ ಹೆಸರಲ್ಲಿ ನಾವು ಅಭಿಷೇಕ ಮಾಡಿಸ್ತೀವಿ. ನಿರಂತರ 2,500 ರೂಪಾಯಿ ಒಮ್ಮೆ. ಅವ್ರು ಈಗ ತಾಳಿ ಒಂದ್ ನಿಮಿಷ ಎಲ್ಲ ಕೂಟದೊಳಗ ಮೊದಲು ನಾವು 2,000 ರೂಪಾಯಿ ಕೊಟ್ಟಿದ್ವಿ. ಆಮೇಲೆ ಒಂದ್ ನಿಮಿಷ ಆಮ್ಯಾಗಿಂದ 5,000 ರೂಪಾಯಿ ಮತ್ತೆ 5,000 ರೂಪಾಯಿ ಕೊಟ್ರಿ. ಈಗ ಪಾಟೀಲ್ ಹೇಳ್ಯಾರ ನಾವು 1,000 ರೂಪಾಯಿ ಕೊಟ್ಟಿರಲ್ಲ, ಇನ್ನ 1,500 ರೂಪಾಯಿ ಕೊಟ್ಬಿಟ್ರೆ ಕಂಟಿನ್ಯೂ ನಾವು ಹಂಗಂದ್ರಿ 1,000 ರೂಪಾಯಿ ಇನ್ನ 1,500 ರೂಪಾಯಿ ಕೊಟ್ಬಿಟ್ರೆ ಎಲ್ಲರೂ ಒಂದಾಗ್ತದೆ. ಎಲ್ಲ ಕಡೆ ಹಂಗ ಮಾಡ್ತೀವಿ ನಾವು ಕೊಡ್ತೀವಿ. ಹೌದು. ಈಗ ಯಾರು 1,000 ರೂಪಾಯಿ ನಿರಂತರ ಅಭಿಷೇಕ ಕೊಡಲಿ, ಇನ್ನು 1,500 ರೂಪಾಯಿ ಕೊಟ್ಬಿಟ್ಟು ಹೊಸದಾಗಿ ಬರೋದ್ರಲ್ಲ 2,000 ರೂಪಾಯಿ ಒಪ್ಪಿಗೆ ಐತೆ ಎಲ್ಲರೂ. ಯಾಕಂದ್ರೆ ನಿರ್ವಹಣೆ ಆಗಲ್ಲ ಇಲ್ಲ. ಓಕೆ ಈಗ ಗೋಲಾಪ್ ಒಂದು ಏನೋ ಒಂದು ಸಜೆಷನ್ ಕೊಡ್ತಾರೆ. ಈಗಾಗಲೇ ಬಸ್ಸಿನ ವ್ಯವಸ್ಥೆ ಆಗಿತ್ತು ಲಿಂಗಾಯತ್ ಮುಂದೆ, ಅದು ನಿಲ್ಲಿಸೋದನ್ನ ಅನಿವಾರ್ಯ ಕಾರಣಗಳಿಂದ ಮಾತಾಗಿದೆ. ಈಗ ಅವರು ಲೀಡ್ ತಗೊಂಡು ನಮ್ಮ ಅಧ್ಯಕ್ಷರು ನಾವೆಲ್ಲರೂ ಕೂಡಿ ಮತ್ತೊಮ್ಮೆ ಶಾಸಕರನ್ನ ಶಿವಲಿಂಗನ ಕರ್ಕೊಂಡು ಅವ್ರ ಅಧ್ಯಕ್ಷರೇ ಎಲ್ಲರೂ ಕೂಡಿ ಹೋಗಿ ಅಲ್ಲಿ ಏನು ಬಸ್ ಸೈಕಲ್ ನಮ್ಮ ಅಧ್ಯಕ್ಷರು ರೋಟರಿ ಅಧ್ಯಕ್ಷರು ಎಲ್ಲರೂ ಖಾಲಿ ಬರೋದವರ ರೋಟರಿ ಅಧ್ಯಕ್ಷರ ಇರ್ತಾರೆ 22 ಸಾಲಿಗೆ ಅವ್ರ ಅಧ್ಯಕ್ಷರ ಕೈಯಲ್ಲಿ ರೋಟರಿ ಸರ್ ನೀವು ನೋಡಿಲ್ಲ, ನಾವು ಒಂದು ಲೆಟರ್ ರೆಡಿ ಮಾಡ್ತೀವಿ. ಹೌದಾ? ನೀವು ಬರ್ರಿ ನಮ್ಮ ಜೊತೆ ಎಲ್ಲ ಕೂತ್ಕೊಂಡು ಶಾಸಕರಿಗೆ ಏನಿಲ್ಲ ಅವ್ರು ನಾವೆಲ್ಲ ಮಾಡಿದ ಭೇಟಿಯಾಗಿ ಅವ್ರು ಮೊನ್ನೆ ವಿಜಯಾನಂದ ಸರ್ ನಾನು MLA ಜೊತೆ ಮಾತಾಡಿ ರೀತಿ ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಒಳಗೆ 100 ಜನ ಸೇರಿದ್ರು. ನಮಗೆ ಮಾತ್ರ ಇಲ್ಲ, ಅವ್ರ ಸಂಬಂಧ ಇಲ್ಲ. ಅವ್ರು ಬೇಕಾದ್ ಮಾಡಿದ್ರೆ ಅವ್ರು ಬೇರೆ ಮಾಡಿ ನಮಗ್ ಮಾತ್ರ ಲಿಂಗಾಯತ್ ಭವನ ಸ್ಟಾಪ್ ಆಗಬಹುದು. ನೀವು 25 ಬಂದು ಮಾಡ್ಕೊಂಡು ಹೋಗಿಲ್ಲ, ಅದು ನಮಗ್ ಮಾತ್ರ ಲಿಂಗಾಯತ್ ಭವನ ಮಾಡೋದ್ರಿಂದ ಕೇಳಿಲ್ಲ. ಅಲ್ಲಲ್ಲ ಗೋಲಾಪ್ನಾಥ್ ಸರ್, ನಮಗ ಮೊದಲೇದು ಅಪಘಾತ ಆಗಲ್ಲ, ಕೂಡ್ಲಿಕ್ಕೆ ಜನರಿಗೆ ನಿಲ್ಲಿಕ್ಕೆ ಒಂದು ಒಳ್ಳೆ ಸ್ಥಳ ಐತದು. ಆಮ್ಯಾಗ CP ನಗರ ಮತ್ತು ಶಿವಗಿರಿ ಎಲ್ಲರಿಗೂ ಕೂಡ ಸುಮಾರು ಇಲ್ಲಿ 1,000 ಮನೆ ಆಗ್ತಾವ. ಅದಕ್ಕೆ ನಮಗ್ ಮಾತ್ರ ಇಲ್ಲಿ ಬೇಕು, ಅಲ್ಲಿಂದ ಅಲ್ಲಿ ಹೇಳಬಾರ್ದು ಅಂತ ಹೇಳೋದು. ಸರ್ ಅವ್ರನ್ನ ಹೆಸರು ತಗೊಳ್ಳೋದು ಬೇಡ, ನಮಗ್ ಮಾತ್ರ ಇಲ್ಲಿ ಸರ್ ನಾ ಹೇಳ್ತಾರಲ್ಲ ನೋಡ್ರಿ, ನಮ್ಮ ಲಿಂಗಾಯತ್ ಭವನ ಹತ್ರ ಆಗ್ಬೇಕು. ಲಿಂಗಾಯತ ಭವನ ಚಂಬರ್ ಕುಸ್ತಿ ನಿಮ್ಮ ನಜರಿಗೂ ಇತ್ತು, ಹೋಗಾರ ಬರೋ ನಜರಿಗೂ ಇತ್ತು. ಯಾರು ನೋಡ್ಲಿಲ್ಲ. ದಿವಸ ಕೂತು HDMC ಗೆ ಕಂಪ್ಲೇಂಟ್ ಮಾಡಿದ್ನ. ಒಂದು ತಿಂಗಳಿಂದ ನಿರಂತರ ಸಂಪರ್ಕ ಮಾಡಿ ಒಂದೇ ಬಂದ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಮೆಸೇಜ್ ಮಾಡಿದೆ. ಇವತ್ತ ಆ ಚಂಬರ್ ಮುಚ್ಚಲಿಲ್ಲ ಅಂತಂದ್ರ ಕಾರ್ಪೊರೇಷನ್ ಕಮಿಷನರ್ ಮೇಲೆ FIR ಮಾಡ್ತೀನಿ ಅಂತ ಹೇಳ್ತಾರೆ. ತಕ್ಷಣ ಮರುದಿವಸ JCB ಬಂತು. ನಿಮ್ಮ ನೋಡಿದಿರಲ್ಲ ಆ ಕೆಲಸ ನೋಡಿದಿರಿ. ನೋಡ್ರಿ ರಾಷ್ಟ್ರತೆ ಬೇಕು, ಸುಮ್ಮನೆ ಇರಬಾರ್ದು. ಈ ರೋಡ್ ಪೂರ್ತಿ ಹಾಳಾಗಿ ದಿವಸ ಮೆಸೇಜ್ ಮಾಡ್ತೀನಿ ನಾನು, ದಿವಸ ಕೂಡ ಹೋಗ್ತೀನಿ ನಾನು, ಅಪಾಯಿಂಟ್ ಮಾಡ್ತೀನಿ ನಾನು. ನಿಮಗೇನಾಗಿತ್ತು ಭಾಳ ಕರ್ಕೊಂಡು ಹೋಗೋದು ಆ ಕೆಲಸ ಒಂದು ವಾರ ಮುಂದಾಯ್ತು. ಈ ರಾಜ್ಯ ಅಲ್ಲ ನನ್ನ ವಯಸ್ಸು ಉಪವಾಸ ಕೊಡ್ತೀನಿ ನಾಳೆ ಬಂದು ಉಪವಾಸ ಕೊಡ್ತೀನಿ ಯಾವ MLA ಇರಲಿ ಜನಪ್ರತಿನಿಧಿ ಅವರು ಜನರಿಗೆ ಏನ್ ಬೇಕಾದ್ರೆ
ಅದು ಕೊಟ್ಟು ನಾವು ಹೋರಾಟ ಹಾಕ್ಕೋಬೇಕು. ಇಲ್ಲಾಂದ್ರೆ ಅಫೆನ್ಸ್ ಆಗ್ತದೆ. ಅದನ್ನ ಮುಂಚಿತವಾಗಿ ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿ ಅವ್ರಿಗೆ ಮನೆ ಪತ್ರ ಕೊಟ್ಟು ಅವ್ರಿಗೆ ಒಂದು ಟೈಮ್ ಕೊಡೋದು, ಒಂದು ವಾರದಲ್ಲಿ ಇದ್ರ ಬಗ್ಗೆ ಆಕ್ಷನ್ ತಗೊಂಡಿಲ್ಲ ಇಷ್ಟೇ ತಾರೀಕಿಗೆ ನಾವು ರಸ್ತೆಯನ್ನ ಬಂದ್ ಮಾಡ್ತೀವಿ ಅಂತ ಹೇಳಿದ್ರೆ ನೋಡ್ರಿ, ಈಗ ಇತರ ವಿಷಯಗಳು ನೋಡ್ರಿ, ನಮ್ಮ SS ಪಾಟೀಲ್ ಅವರು ಈಗ ನಮ್ಮ ಅಭಿವೃದ್ಧಿ ಅಂದ್ರೆ ನಮ್ಮ ಬಡಾವಣೆಯ ಒಂದು ಸಮಸ್ಯೆಯನ್ನ ಅವರು ಆಯುಕ್ತರಿಗೆ ಬರೆದಿದ್ದಾರೆ. ಇದನ್ನ ಟೈಪ್ ಮಾಡಿಸಿ ನಾವೆಲ್ಲರೂ ತಮ್ಮ ಸಹಿಗಾಗಿ ತಗೊಂಡ್ಬರ್ತೀವಿ, ಅವೆಲ್ಲ ಸಹಿ ಮಾಡಬೇಕು. ವಿಷಯ ಏನಪ್ಪಾ ಅಂದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಭಿವೃದ್ಧಿಪಡಿಸಿದ ಬಡಾವಣೆಗಳಲ್ಲಿ ಸಾರ್ವಜನಿಕ ಬಳಕೆಗಾಗಿ ಮೀಸಲಿಟ್ಟ ನಿವೇಶನಗಳ ದುರ್ಬಳಕೆಯಿಂದ ನಿವೇಶನದಾರರಿಗೆ ಆಗಿರುವ ಹಾನಿಗೆ ಪರಿಹಾರ ನೀಡುವ ಬಗ್ಗೆ ಇದು ವಿಷಯ. ಧಾರವಾಡ ಶಹರ ಸಪ್ತಾಪುರ ಗ್ರಾಮದ ಸರ್ವೆ ನಂಬರ್ 18+19+20+21ರಲ್ಲಿ ಮಂಜುನಾಥ ಮತ್ತು ನವೋದಯ ಹೌಸಿಂಗ್ ಸೊಸೈಟಿಯಿಂದ ಚನ್ನಬಸವೇಶ್ವರ ನಗರ, ಉಳಿವಿ ಚನ್ನಬಸವೇಶ್ವರ ನಗರ ಬಡಾವಣೆ ಅಭಿವೃದ್ಧಿಪಡಿಸಿ ನಿವೇಶನಗಳನ್ನು ವಿತರಿಸಿದ ನಂತರ ಎರಡೂ ಬಡಾವಣೆಗಳಲ್ಲಿ 300 ನಿವೇಶನದಾರರಿರುವ ಮನೆಗಳನ್ನು ನಿರ್ಮಿಸಿಕೊಂಡು ಈಗಾಗಲೇ ವಾಸ ಮಾಡುತ್ತಿದ್ದಾರೆ. ಸದರ ಬಡಾವಣೆಗಳಲ್ಲಿ ಸಾರ್ವಜನಿಕ ಸೌಲಭ್ಯ ವಿಸ್ತರಿಸಲು ಮೀಸಲಿಟ್ಟ ನಿವೇಶನಗಳನ್ನು ಬೇರೆ ಉದ್ದೇಶಗಳಿಗಾಗಿ ಖಾಸಗಿ ಸಂಸ್ಥೆಗಳಿಗೆ 30 ವರ್ಷಗಳ ಭೂ ಬಾಡಿಗೆ ಕರಾರು ನಿಬಂಧನೆಗೆ ಒಳಪಟ್ಟು ಪರಬಾರೆ ಮಾಡಿರುವುದರಿಂದ ಯಾವ ಉದ್ದೇಶಕ್ಕಾಗಿ ನಿವೇಶನ ಮೀಸಲಾಗಿಡಲಾಗಿತ್ತೋ ಆ ಸೌಲಭ್ಯಗಳನ್ನು ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರ ವಿಸ್ತರಿಸಿ ನೀಡುವುದರಿಂದ ಪ್ರತಿ ನಿವೇಶನದಾರರು ಬಡಾವಣೆಗಳು ಅಭಿವೃದ್ಧಿ ಆಗಿ ಮನೆಗಳನ್ನು ನಿರ್ಮಿಸಿದಾಗಿನಿಂದ ಇಂದಿನವರೆಗೆ ಪ್ರತಿ ನಿವೇಶನದಾರರು ಸುಮಾರು 5 ರಿಂದ 10 ಲಕ್ಷ ರೂಪಾಯಿವರೆಗೆ ಹಾನಿಗೆ ಒಳಗಾಗಿರುತ್ತಾರೆ. ಆ ಹಾನಿಗೆ ನಗರಾಭಿವೃದ್ಧಿ ಪ್ರಾಧಿಕಾರ ಸಾರ್ವಜನಿಕ ಸೌಲಭ್ಯಗಳನ್ನು ವಿಸ್ತರಿಸಲು ಮೀಸಲಿಟ್ಟ ನಿವೇಶನಗಳಲ್ಲಿ ಸೌಲಭ್ಯಗಳನ್ನು ನೀಡದೇ ಇರುವುದರಿಂದ ಬಡಾವಣೆ ನಿವೇಶನದಾರರು ಹಾನಿ ಅನುಭವಿಸುತ್ತಾ ಬಂದಿದ್ದು ನಿವೇಶನದಾರರಿಗೆ ಆಗುತ್ತಿರುವ ಹಾನಿಗೆ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರ ಆಡಳಿತವೇ ಕಾರಣ ಆಗಿದ್ದು ಸಿವಿಕ್ ಫೆಸಿಲಿಟೀಸ್ ಅಂದ್ರೆ ಸಾರ್ವಜನಿಕರ ಉಪಯೋಗಕ್ಕಾಗಿ ಮೀಸಲಿಟ್ಟಿರ್ತಾರೆ. ಉದಾಹರಣೆಗಾಗಿ ದೇವಸ್ಥಾನ ಸ್ಥಳ ಏನಂತಾರ 1 ಎಕರೆ ಐತಿ. ಈ 1 ಎಕರೆ ಉದ್ಯಾನವನಕ್ಕಾಗಿ ಮೀಸಲಿಟ್ಟಿವಿ. 2009 ಒಂದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಆಯ್ತು. ಏನಾಯ್ತು ಅಂತಂದ್ರೆ ರಸ್ತೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ದೇವಸ್ಥಾನ ಇರ್ಬೋದು, ಚರ್ಚ್ ಇರ್ಬೋದು ಅಥವಾ ಮಸೀದಿ ಇರ್ಬೋದು, ಅವನ್ನೆಲ್ಲ ಡೆಮಾಲಿಷ್ ಮಾಡಬೇಕು. ಉದ್ಯಾನವನದಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನು ಡೆಮಾಲಿಷ್ ಮಾಡಬೇಕು ಅಂತ ಹೇಳಿ ಯಡಿಯೂರಪ್ಪರಿದ್ದಾಗ ಆದಾಗ ಅದು ಸರ್ಕಾರದ ಸುತ್ತೋಲೆ ಆಯಿತು. ಆ ಸುತ್ತೋಲೆ ಆದಾಗ ನಾವು ಓದಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಹೋದಾಗ ಆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಆಗ ಒಂದು ಅವಕಾಶ ಇತ್ತು. ಯಾವುದೇ ಬಡಾವಣೆ ಅಭಿವೃದ್ಧಿ ಆಗುವಾಗ ಆ ಬಡಾವಣೆಯಲ್ಲಿ ದೇವಸ್ಥಾನ ಇಲ್ದಿದ್ರ, ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಜಾಗ ಇಲ್ಲದೆ ಇದ್ರ, ಉದ್ಯಾನವನದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಆಯಾ ಜಿಲ್ಲಾಧಿಕಾರಿಗಳು ಪರಮಾಧಿಕಾರವನ್ನು ಹೊಂದಿದ್ದಾರೆ ನೇರವಾಗಿ ಅದಕ್ಕೆ ಅವಕಾಶ ಇತ್ತು. ಆ ಅವಕಾಶದ ಹಿನ್ನೆಲೆಯಲ್ಲಿ ನಾವು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೇವೆ. ನಂತರದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬಂದಿದ್ದು ಇದನ್ನು ಅಧಿಕೃತವಾಗಿ ಮಾಡಲಿಕ್ಕೆ ಅವರು ಪಾಲಿಕೆಯ ನಗರಾಭಿವೃದ್ಧಿ ಅಧಿಕಾರಿಗೆ ನಿರ್ದೇಶನ ನೀಡಿದ್ದಾರೆ. ಆ ನಿರ್ದೇಶನದಂತೆ ದೇವಸ್ಥಾನ ಜಾಗವನ್ನು ನಾವು ಅಧಿಕೃತ ಮಾಡಿಕೊಳ್ಬೇಕು. ಸಾಕಷ್ಟು ಕೆಲಸ ಮಾಡ್ಕೋಬೋದಲ್ಲ, ಆ ಸಂಘ ಜೊತೆಗಿದ್ರೆ ಇನ್ನೂ ಹೆಚ್ಚಿನ ಕೆಲಸ ನಾವು ಮಾಡಿಸ್ಕೋಬಹುದು. ಎಲ್ಲ ನಾವು ನಮ್ಮ ಮನೆ ಕೆಲಸಕ್ಕೆ ನನಗೆ ಅವ್ರ ಅಧ್ಯಕ್ಷದ ಅವರು ಸಂಘ ಇಟ್ಕೊಂತಂದ್ರೆ ಅಭಿವೃದ್ಧಿ ಸಂಘ ಇರೋದಕ್ಕಿಲ್ಲ. ಕಲಿಯುಗೆ ಸಂಘ ಶಕ್ತಿ ಯುಗ ಇದೆ. ಇವತ್ತ ಎಲ್ಲರೂ ಮಾಹಿತಿ ಬೇಕು. ಕಲಿಯುಗೆ ಸಂಘ ಶಕ್ತಿ ಯುಗ ಇದೆ. ಕಲಿಯುಗೆ ಸಂಘ ಶಕ್ತಿ ಯುಗ ಇದೆ. ನಿಮಗೆ
ದೇಶದೊಳಗ ಅತಿಯಾದ ಹೆಚ್ಚಿನ ಬಲ ಇಟ್ಟಿದ್ದಾರೆ DSS ಸಂಘ. DSS ಸಂಘ ಎಲ್ಲಿತ್ತು? ಧಾರವಾಡದ ಹೆಬ್ಬಳ್ಳಿ ಎಕ್ಸಾಕ್ಟ್ ಸಂಘ ಇದ್ರೆ ಯಾವುದು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ದಯವಿಟ್ಟು ಸಂಘಕ್ಕೆ ನೀವು ಬಲ ತೋರಿ, ಸಂಘ ನಿಮ್ಮ ಜೊತೆಗೆ ಇರ್ತದೆ. ನೀನು ಅನ್ನೋಷ್ಟು ಮಾತು ಹೇಳಿ ಮಾತಾಡಕ್ಕೆ ಅವಕಾಶ ಮಾಡ್ಕೊಂಡು ಧನ್ಯವಾದ. ಮೇಲ್ಛಾವಣಿ ನಿರ್ಮಾಣ ಕೈಗೊಳ್ಳುತ್ತಿತ್ತು ಅಂದ್ರೆ ಇವರೆಲ್ಲ ಡಿಸೈಡ್ ಮಾಡಿಕೊಂಡೆ ನಾವು ನಮ್ಮ ಹಲೋ, ದಯವಿಟ್ಟು ಎಲ್ಲರೂ ತಾವು ನಿಂತ ಸ್ಥಳದಲ್ಲಿ ಕುಳಿತುಕೊಳ್ಳಬೇಕಾಗಿರುತ್ತೆ. ನಮ್ಮ ನಾಡಿನ ವೀರಶೈವ ಮಹಾಸಭಾದ ಅಧ್ಯಕ್ಷರು, ಮಾಜಿ ಸಚಿವರು, ಸಂಸದರು, ದಾವಣಗೆರೆಯಲ್ಲಿ ಬಾಪೂಜಿ ವಿದ್ಯಾಸಂಸ್ಥೆಯನ್ನು ಅಗತ್ಯ ಬೆಳೆಸಿದಂಥವರು 95 ವರ್ಷದ ಹಿರಿಯ ಚೇತನಗಳಾದಂಥ ಶ್ರೀ ಶಾಮನೂರು ಶಿವಶಂಕರಗಳು ವೀರಶೈವ ಮಹಾಸಭೆ ಒಂದು ಕಾರ್ಯಕ್ರಮ ಈಗಾಗಲೇ ಪದಾಧಿಕಾರಿಗಳ ಅವಧಿ ಮುಗಿದಿದ್ದು ಈ ಒಂದು ಮಾಸಿಕ ವಾರ್ಷಿಕದಲ್ಲಿ ಮುಂದಿನ ನೂತನವಾಗಿ ಪದಾಧಿಕಾರಿಗಳನ್ನು ಆರಿಸಬೇಕಾಗಿದೆ. ಇಲ್ಲಿ ಒಟ್ಟು 13 ಜನ ಪದಾಧಿಕಾರಿಗಳನ್ನ ನಾವು ಆರಿಸ್ತೇವೆ. 13 ಜನ ಸದಸ್ಯರನ್ನ ಆರಿಸಿದ ನಂತರ ಆ 13 ಸದಸ್ಯರಲ್ಲಿ ಪದಾಧಿಕಾರಿ ಅಧ್ಯಕ್ಷರಾದವರು, ಗೌರವಾಧ್ಯಕ್ಷರಾದವರು, ಕಾರ್ಯದರ್ಶಿಯಾದ ಅವರನ್ನ ಸಭೆಯೊಳಗೆ ಮೀಟಿಂಗ್ಗಳನ್ನು ನಿರ್ಧಾರ ಮಾಡ್ತೇವೆ. ಹಾಗಾಗಿ ಇಲ್ಲಿ ನಮಗೆ ಏನಾಗಿದೆ ಅನ್ನೋದು ಸ್ವಲ್ಪ ಕತ್ತಿಸಲು ಒಂದು ನಿಮಿಷ. ಇಷ್ಟು ದಿನ 23 ವರ್ಷ ಆಯ್ತು ನಾವು ಪಾಟೀಲರು ಎಲ್ಲ ನೋಡಿದ್ದೇವೆ. ಮನುಷ್ಯನಿಗೆ ಸಂಘದೊಳಗೆ ಕೆಲಸ ಮಾಡಿದಂತೆ ಎಷ್ಟೋ ಜನರಿಗೆ ವಿರಾಮ ಬೇಕಾಗ್ತೈತಿ. ಏನೇನೋ ಕಾರಣಗಳು, ಕೆಲವೊಬ್ರು ಸಂಘದೊಳಗೆ ಸೇವೆ ಮಾಡ್ತಾ ತೀರ್ಕೊಂಡ್ರು. ಯಾಕೆಂದ್ರೆ ಒಬ್ಬ ಇರ್ಬೋದು, ಕೊಬ್ಬಾರಿ ಇರ್ಬೋದು, ತುಮ್ಮನಿಕಟ್ಟೆ ಇರ್ಬೋದು, ಇವರೆಲ್ಲ ಸಂಘ ಸೇವೆ ಮಾಡ್ತಾ ಅಚಾನಕ್ ಆಗಿ ಸಂಜೆ ಮುಂದೆ ನಾವೆಲ್ಲ ಕೂಡುನು ಅಂತೇಳಿ ಬೆಳಿಗ್ಗೆ ಆಫೀಸಿಗೆ ಹೋಗೋರು ತೀರ್ಕೊಂಡ್ರು. ಕುಂಬಾರರಂತೂ ಬೆಂಗಳೂರಿಗೆ ಒಂದು ಕೆಲ್ಸಕ್ಕೆ ಹೋಗೋರು ಅಲ್ಲಿ ಹೋಟೆಲ್ದಾಗ ಇನ್ನೊಂದು ರೂಮ್ ಒಳಗೆ ಹೋಗ್ಬೇಕಂದ್ರಾಗ ಅಲ್ಲೇ ಹಾರ್ಟ್ ಆಗಿ ತೀರ್ಕೊಂಡ್ರು. ಹಾಗಾಗಿ ಇಂಥ ಒಂದು ಸಂಘ ಇವತ್ತಿಗೆ ಮೇಡಮ್ ಅಕ್ಕ ಒಂದೇ ನಿಮಿಷ. ಅದಕ್ಕೆ ಇದು ಸಂಘ ಅನ್ನೋದು ನಾವು ಎಲ್ಲ ಬಡಾವಣೆಗಳಿಂದ ನೋಡೇವಿ. ನಮ್ದು ವಿಶೇಷವಾಗಿ ಅನೇಕ ಕೆಲಸಗಳನ್ನು ಮಾಡಿದ್ವಿ. ಶಿವರಮಠರು, ವಿಷ್ಣುಪುರ ಎಲ್ಲ ಹೇಳ್ತಾರೆ ಸಂಘ ತುಂಬಾ ಚೆನ್ನಾಗಿದೆ ಅಂತೇಳಿ. ಹಾಗಾಗಿ ಸಾಕಷ್ಟು ಕೆಲಸಗಳನ್ನು ಮಾಡೇವಿ. ಒಂದ್ಸತಿ ಸಂಘಕ್ಕೆ ಸೇರಿದ ಮೇಲೆ ನಾವು ಬದ್ಧವಾಗಿ ಕೆಲಸ ಮಾಡಬೇಕು. ಯಾಕಂದ್ರೆ ಈಗ ಸಂಘದೊಳಗೆ ಹುದ್ದೆ ಪಡೆಯುವುದು ನಾವು ಹಾಗೆ ಕುತ್ಕೊಳ್ಳೋದಾಗಲ್ಲ. ನಮ್ಗೆ ಎಷ್ಟು ಕೊರತೆ ಆಗೈತೆ ಅಂದ್ರೆ ಈಗ ನೋಡಿ 1,80,000 ರೂಪಾಯಿ ನಾವು ಕೂಡಿಸ್ಬೇಕು. ನಾವು ಬಂದವರು ನಾನು ಲೆಕ್ಕ ಮಾಡಿದ್ದೆ 23 ಜನ ಕೂಡ್ಯಾರು. ನಮ್ಮಲ್ಲಿ 400 ಮನೆ ಅದಾವ. 400 ಮನೆಯೊಳಗ
ಮಹಾವಾರ್ಷಿಕ ಸಭೆಗೆ ನಾವು ಕೂಡಿದಂತವ್ರು 23 ಜನ ಅಂತ. ಬೇರೆ ಏನೇ ಇತ್ತಂದ್ರೆ ನಾವು ಕೇಳ್ತ ಪ್ರಶ್ನೆ ಇಲ್ಲ ಅನ್ನಂಗಿಲ್ಲ. ಇಲ್ಲಿ ಏನ್ ಬಂದ್ರೆ ಚರ್ಚೆಗಳಾಗ್ಬೇಕಲ್ಲ. ಈಗ ನಾವು ಇಲ್ಲಿ ಬರೋರ 23 ಜನ ಅದ್ರೊಳಗೆ 13 ಜನ ಮಾಡ್ತೇವೆ ಇಲ್ಲ ಅನ್ನಂಗಿಲ್ಲ. ಆದ್ರೆ ಕೆಲವು ಜನ ಅವಕಾಶವನ್ನು ಕೊಟ್ಟರು ಕೂಡ ಅವರಿಗೆ ತಮ್ಮ ಒಂದು ವೈಯಕ್ತಿಕವಾದ ಕಾರಣಗಳಿಂದ ಬರ್ಲಕ್ಕ ಆಗ್ಲಿಕ್ಕಿಲ್ಲ, ಅವರು ಆಗದೇ ಇರ್ಬೋದು. ಹಾಗೆ ಅವೆಲ್ಲವನ್ನ ಪರಿಗಣನೆಗೆ ತೆಗೆದುಕೊಂಡು ಈಗ ನಾವೇನ್ ಮಾಡ್ಬೇಕಾಗಿದೆ, ಒಂದು ಸದೃಢವಾದಂತ 13 ಜನ ಅಂದ್ರೆ ಒಂದು ಏನಾರ ಮಾಡಿದ್ರೆ ಅನಿವಾರ್ಯ ಆರಾಮಿಲ್ಲ, ಎಲ್ಲೇ ಹೋಗುದು ಬಂದ್ರ ಹೋಗ್ಲಿ, ಆದ್ರ ಏನ್ ನಡೀತೈತೆ ಕೂಡ ಸಣ್ಣದಾಗ ಹೋದ್ರೆ ಈ ರೀತಿ ಆದ್ರೆ ನಮ್ಮ ಸಂಘ ಸಂಘಟನೆ ಮಾಡೋದು ಬಹಳ ಕಷ್ಟ ಆಗ್ತೈತಿ. ಹಾಗಾಗಿ ಬಹಳಷ್ಟು ಜನ ನಾವು ಇಲ್ಲಿ ಇದೀವಿ ಕೆಲಸ, ಅದಕ್ಕೆ ಯಾರು ಕೆಲಸ ಮಾಡ್ತಾರೆ ಅಂತ ಅವ್ರನ್ನ ಗುರುತಾರ ಮಾಡಿ 13 ಜನರನ್ನು ನೀವೆಲ್ಲರೂ ಆರಿಸ್ಕೊಟ್ರಪ್ಪ ಅಂದ್ರೆ ನಮ್ಮ ಸಂಘ ಒಳ್ಳೆ ರೀತಿಯಲ್ಲಿ ಇರ್ತದೆ. ಹಾಗಾಗಿ ನಾವು ಈ ಸಂಘದೊಳಗ ಈಗ ನಮ್ಮ SS ಪಾಟೀಲ್ ಅವರು ಸ್ಥಾಪನೆ ಮಾಡಿದಾಗಿಂದ ಅವರು ಅದಾರ, ನಾವು ಎಲ್ಲ 23 ವರ್ಷ ನಮ್ದು ಎಲ್ಲ ಮಾಡಿದ್ದೇವೆ, ಕೆಲಸ ಮಾಡಿದ್ದೇವೆ. ಇನ್ನೂ ಕೂಡ ಮಾಡುವಂತ ಛಲಗಾರಿಕೆ ನಮ್ಮಲ್ಲಿ ಐತಿ. ಆದ್ರೆ ನಮ್ಗೆ ಏನಾಗ್ಬಿಟ್ಟಂದ್ರೆ ಎಲ್ಲರ ಮೀಟಿಂಗ್ ಕೂಡ 4 ಜನ ಐತೆ ಬರೀ ಇಷ್ಟ. ಎಲ್ಲರ ಕಲೆಕ್ಷನ್ ಹೋದ್ರೆ ಅಂದ್ರೆ 2-3 ಜನ ಹೋದ್ರೆ ಜನ ಅಂತಾರೆ ಏನಪ್ಪ ಇವ್ರ ಕಮಿಟಿ ಒಳಗೆ 13 ಜನ ಅದಾರ, ಬರೋರು 3 ಜನ 4 ಜನ ಅದಾರ, ಅಲ್ಲಿ 5,000 ರೂಪಾಯಿ ಕೊಡುವಾಗ ಅವ್ರು 5 ರೂಪಾಯಿ ಕೊಟ್ಟು ಕಳ್ಸೋದು ಬಿಡುತ್ತ ಅಂತ ಹೇಳಿ ಇವ್ರು ಬರ್ತಾರೆ ಮನೆಗೆ ಇದು ಬೇಡ ಆ ರೀತಿ ವಾತಾವರಣ ಬರ್ತದೆ. ಒಂದು ಘನತೆ ಗೌರವ ಇರುವಂಥದ್ದು. ಹಾಗಾಗಿ ಈ 13 ಜನ ಆರಿಸ್ಕೊಳ್ಳೋದು ನಿಮ್ಮ ಪ್ರತಿನಿಧಿಗಳು ಅಷ್ಟ. ಅವರು ಏನು 13 ಜನ ನೀವೆಲ್ಲ ಆರಿಸ್ತವ್ರು ಇರ್ತಾರೆ, ನಿಮ್ ಪರವಾಗಿ ಅವ್ರು ಕೆಲಸ ಮಾಡ್ತಾರೆ ಅಷ್ಟ ಮುಂದುವರಿಸಿ ಅಂತ ಒಂದು 13 ಜನರನ್ನ ನೀವೆಲ್ಲ ಆರಿಸ್ಕೊಳ್ಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಪ್ರತಿಯೊಬ್ಬರನ್ನ ಆರಿಸಿದ ನಂತರ ಒಬ್ರು ಸೂಚನೆ ಮಾಡಿ ಅವ್ರ ಅನುಮೋದಕ್ಕಾಗಿ ಅವ್ರ ಹೆಸರನ್ನ ಬರಿತಾ ಇಲ್ಲಿ ಹೋಗ್ತೇನೆ ನಾನು 13 ಜನರಿಗೆ. ಅದರೊಳಗೆ ಸ್ವಲ್ಪ ನಮ್ಮ ಒಂದು ವಿಶೇಷ ಅಂದ್ರೆ ಇವರು ಮಧುಗುಣಿಕೆ ಅಂತ ಹೇಳಿ ನಮ್ಮ ಸಂಘದೊಳಗೆ ಬಹಳಷ್ಟು ಕೆಲಸ ಮಾಡಿದ್ರು. ಒಬ್ರು ಯುವಕರನ್ನ ತಗೋಬೇಕು, ಒಬ್ರು ಮಹಿಳೆಯರನ್ನ ತಗೋಬೇಕು ಅಂತೇಳಿ ನಾವು ಹೋಗಿ ಬಂದಿದ್ದಕ್ಕೆ ಅವ್ರು 2 ಅಷ್ಟ ನಾನು ಹೇಳಿರ್ತೇನೆ. ಒಂದೇನೇನಪ್ಪ ಅಂದ್ರೆ ಸುನೀಲ್ ಮಧುಗುಣಿಕೆ ಅಂತೇಳಿ ಅವ ಆಕ್ಚುಲಿ ಒಂದು ಮೀಟಿಂಗ್ ಐತಿ ಹುಬ್ಬಳ್ಳಿ ಒಳಗೆ. ಅವ್ರ ಅಪ್ಪಾರು ಅದಾಯ್ತು ಮನೆಗೆ ಬಂದಾಗ ಅವ್ರು ಹೇಳಕತ್ತಿದ್ರು, ಅದೇ ಯುವಕ ಅದ ನಾವ ಮಾಡ್ತೀನಿ ಅವ್ನು ಕೇಳಿದ್ವಿ ನಾವು ಸಂಘದ್ದು ಏನೋ ಕಲೆಕ್ಷನ್ ಇರಲಿ ಏನೇ ಇರಲಿ ಖಂಡಿತವಾಗ್ಲೂ ನಾವು ಬರ್ತೀನಿ ಅಂತ ಮಾತು ಕೊಟ್ಟಿದ್ದಕ್ಕೆ ಯುವಕರಿಗೆ ಒಂದು ಸ್ಥಾನ ಅಂತೇಳಿ ಅವ್ರಿಗೆ ಒಂದು ನಾನು ಈ ಸಂದರ್ಭದಲ್ಲಿ ಸೂಚನೆ ಮಾಡಕ್ಕೆಲ್ಲ ಒಪ್ಪಿಗೆ ಇದ್ರೆ. ಜೊತೆಗೆ ಮಹಿಳಾ ಕೋಟದೊಳಗೆ ಒಬ್ರಿಗೆ ಕೊಡ್ಬೇಕಂತೇಳಿ ಐತಿ. ಮಹಿಳಾ ಕೋಟದೊಳಗೆ ನಮ್ಮ ಸುಮಿತ್ರಾ ರಾಯ್ಕರವ್ರಿಗೆ ಅವ್ರನ್ನ ಎಲ್ಲರ ಪರವಾಗಿ ಅವ್ರಿಬ್ಬರನ್ನ ರಿಸರ್ವೇಶನ್ ಎಲ್ಲ ಒಪ್ಪಿಗೆ ಚಪ್ಪಾಳಿ ಅಂತ ಹೇಳಿ ಉಳಿದಿರೋದನ್ನ ತಾವೇನೇನು ಹೇಳ್ತಿರಲ್ಲ ಆ ಪ್ರಕಾರ ನಾವಿಗೆ ಹೆಸರನ್ನು ಬರ್ಕೊಂಡೋಕೆ ಅದನ್ನ ತಾವು ಸೂಚನೆ ಮಾಡೋದನ್ನ ಕೇಳ್ಬೋದು. ನಾವು ಭಾಷೆ ಎಲ್ಲ ಮಾತಾಡಿ ಕೊಡಲ್ಲ ಮನ್ಗುಂಡಿ ಅವ್ರದ್ದೊಂದು ಹಾಕಿ ಯುವಕರದಾರ ಮಾಡಿ ರಾಜು ಮನ್ಗುಂಡಿ ನೀವು ಸೂಚಕರಾದ್ರೆ ಒಬ್ರು ಅನುಮೋದನೆ ಮಾಡಿ ಯಾರು ಅಶ್ವತ್ ಅವರ ಅನುಮೋದನೆ 5 ಮಾಡ್ಯಾರ ಹೇಳ್ರಿ. ಅಶೋಕ್ ನಾಯಕ್ ಸಮುದ್ರ ಸೂಚಕರು ಅನುಮೋದಕರೇ ಗಡ್ಡಿ ಸರ್ ಅನುಮೋದಕ ಇಲ್ಲ ಅಲ್ಲ ಅವರು ಕೈ ಮುಗಿದು ಯಾಕೆ ಹೇಳ್ಕೊತೇನೆ ಅಂದ್ರೆ ನಮಗ ಕಲೆಕ್ಷನ್ ಓಡಾಡೋದು ಅದಕ್ಕೆ ಬೇಕು ಎಲ್ಲ ನೀವು ವಾಪಸ್ ಸಾಕಿ ಇಬ್ಬರದಲ್ಲ 10 ಮಂದಿ ನಿಲ್ಲಿಸ್ಕೊಂಡು ನೀವು ಕರ್ಕೊಂಬರ್ರಿ ನಿಮ್ಮ ಜೊತೆ ಎಲ್ಲರೂ ಇದ್ದಾಗ
ಅವ್ರ ಇವ್ರದ್ದು ಒಂದು ಹಳದಿ ಪಕ್ಕೋರಿ ಗಡ್ಡಿ ಒಂದು ಪಕ್ಕೋರಿ ಸಂಗೌಡ್ರ ಇವರು ನನ್ನ ಹೆಸರು ಸೂಚಕರು ಅನುಮೋದಕರು ಯಾರಕ್ಕಿರಿ ಅನುಮೋದಕರ ಮಳೆನವರು ಹಾಕ್ತೀವಿ ಅರ್ವಿ ಕಟ್ಕೊಂಡು ಸೂಚಕರು ಎಸ್ ಎಸ್ ಪಾಟೀಲ್ ಇವರು ಅವ್ರ ಸೂಚಕರು ರಾಮಣ್ಣ ಸುಳ್ಳು ರಾಮಣ್ಣ ಸುಳ್ಳದವ್ರು ನಮ್ದು ಹಾಕಿ ರಾಮಣ್ಣ ಸುಳ್ಳದವ್ರದ್ದು ಅಕ್ಕುರ ನೀವು ಸ್ವಯಂ ಪ್ರೇರಣೆಯಿಂದ ಆಗ್ತೀರಿ ಅನ್ನೋ ಮೆಂಬರ್ ನಾನು ಇದು ಮಾಡ್ತೀನಿ ಬ್ಯಾಡ್ರಿ ನಾವು ಅಲ್ಲಿ ನೋಡಿರಿ ನೀವು ಹೇಳಿದಂಗೆ ಇಲ್ಲ ಬ್ಯಾಡ್ರಿ ಥ್ಯಾಂಕ್ಸ್ ರೀ ಮಾರಿ ಮಾರಿ ಒಳ್ಳೇದಾಗ್ತದೆ ರೀ ಅಲ್ರಿ ರಾಮಣ್ಣ ಸುಳ್ಳು ಅಧ್ಯಕ್ಷರ ಬರ್ತಾರ ಅವ್ರು ಮೀಟಿಂಗ್ ರಾಮಣ್ಣ ಸುಳ್ಳದವ್ರು ನಂದು ಹಾಕಿ ಅಮ್ಮ ಇವರು ಎಚ್ ಎಸ್ ಗಡ್ಡಿ ಅವರು ಮುಗುಳಿ ಅನಿಲ್ ಕುಮಾರ್ ಅದಕ್ಕೆ ಇವತ್ತೆಲ್ಲ ರೆಕಾರ್ಡ್ ಮಾಡ್ಬೋದು ಏನು ಸರ್ ಸುಳ್ಳು ಕಂಪ್ರಿ ಆ ಏರಿಯಾ ಯಾವ ಏರಿಯಾ ಎಲ್ಲ ಏರಿಯಾ ಒಂದಾರೆ ಸಿ ಬಿ ನಗರ ಇವೆಲ್ಲ ಅಲ್ಲಿ ನಾವು ಮಾಡ್ತೇವೆ ಏನಂದ್ರೆ ನಾವು ಸಣ್ಣಗೌಡ್ರು ಇದ್ದೆ ಫಾಸ್ಟ್ ಇದ್ದೆ ಅಲ್ಲಿ ರಿಟೈರ್ಡ್ ಆಗಿ 5 ವರ್ಷ ಆಗ್ತದೆ ಇಲ್ಲೇ ಒಂದೇ ಕ್ರಾಸ್ನಾಗ ಹೌದು ಸರ್ ಗ್ರೂಪ್ನಾಗ ಇದ್ದವ್ರಿಗೂ ಗೊತ್ತಾಗ್ತದೆ ವಾಟ್ಸಪ್ ಈ ಕಾರ್ಯಕಾರಿ ಮೊದಲನೇದಾಗಿ ಮಹಿಳಾ ಸದಸ್ಯರು ಶ್ರೀಮತಿ ಸುಮಿತ್ರಾ ವೆಂಕಟ್ ಅವರು, ಎರಡನೇದಾಗಿ ರಾಜು ಮನಗುಡ್ಡಿ, ರಾಜೇಶ್ ಮನಗುಡ್ಡಿ ಎರಡನೇದು, ಮೂರನೇದಾಗಿ ಶ್ರೀ ಅಶೋಕ್ ನಾಗಸಮುದ್ರ, ನಾಲ್ಕನೇದಾಗಿ ಶ್ರೀ ಸಂಗೌಡ, ಐದನೇದಾಗಿ ಶ್ರೀ ಹೊಯ್ಯಣ್ಣವರು, ಆರನೇ ಮಹೇಶ್ ಸಾಕರ್, ಏಳನೇದಾಗಿ ಶ್ರೀಯುತ ಎಚ್ ಎಸ್ ಗಡ್ಡಿ, 8 ಪ್ರಕಾಶ್ ಎಂಕಂಚಿ, 9ನೇದು ಶ್ರೀ ಎಸ್ ಎನ್ ಕಾಂದಿ, 10ನೇದಾಗಿ ಶ್ರೀ ಎಸ್ ಜಿ ರೇಮಠ್, 11 ಶ್ರೀಯುತ ಎಸ್ ಎಚ್ ಪಾಟೀಲ್, 12 ಆರ್ ವೈ ಸುಳ್ಳ, 13 ಆರ್ ವಿ ಕಟ್ಕೋ. ಇವರ ಅಧಿಕಾರ ಅವಧಿ 5 ವರ್ಷದವರೆಗೆ ಇರ್ತಾರೆ. ನಾವೆಲ್ಲ ಗೊತ್ತಿರ್ತೈತಿ ಸುಮ್ಮನೆ 20-25ರಿಂದ 20-30 ಈ ಎಲ್ಲ ಆಯ್ಕೆಯಾದಂತ ಸದಸ್ಯರಿಗೆ ಇವರು ಆರ್ವೈ ಸೋಡೋರು ಗುಲಾಬಿ ಹೂವನ್ನು ಕೊಟ್ಟು ಗೌರವಿಸಬೇಕಂತ ಕೇಳ್ಕೊತಾರೆ. ಇವತ್ತ ಬೆಳಿಗ್ಗೆ ಅಖಿಲ ಭಾರತ ವೀರಶೈವ ಮಹಾಸಭಾಗೆ ಮುಂದಿನ ಅವಧಿಗೆ ಅಧ್ಯಕ್ಷರು ಯಾರು?
ಮನೆಯಾಗೈತೆ ಏನು ಮಾತಾಡಂಗಿಲ್ಲ ಕರೆಕ್ಟ್ ಅದ್ರಂಗೆ ಆಕೈತೆ ನೋಡಿ ಆಗಬೇಕಲ್ಲ ಸುತ್ತೂರು ಸರಿ ನಂಬರ್ ಹೊಡಿ ನಿಮ್ಮ ನಂಬರ್ ಹೊಡಿ ನಂಬರ್ ಬರುತ್ತೆ ನಂಬರ್ ಹೊಡಿ ಫೋನ್ ನಂಬರ್ ಸಣ್ಣವರಿಗೆ ಅಳವಡಿಸಿಕೊಳ್ಳೋದು ಹಾಕ್ತೀನಿ ತೋಡಿ ಸರ್ ಸಾಧನ ಕೆರಿ ಪೂರ್ತಿ ಸ್ವಚ್ಛ ಮಾಡ್ಯಾರ. ಹೌದು ಆಮೇಲೆ ಉಳಿ ಬಸಪ್ಪನ ಗುಡಿ ಪೂರ್ತಿ ಸ್ವಚ್ಛ ಮಾಡ್ಯಾರ. ನಿನ್ನೆಲ್ಲ ಮೊನ್ನೆ ಈ ನಮ್ಮ ಸಿಪಿನಗರ ಬಡಾವಣೆಯ ಈಶ್ವರ ದೇವಸ್ಥಾನ ಸ್ವಚ್ಛ ಮಾಡ್ಯಾರ. ಅವರಿಗೆ ವಿಶೇಷವಾದ ಗೌರವ ಸಲ್ಲಿಸಬೇಕು. ಈರಣ್ಣ ಕುಂಬಾರ್ ಮತ್ತು ಸಂಗಡಿಗರು LLB ಸೆಕೆಂಡ್ ಇಯರ್ ಓದ್ತಾ ಇದ್ದಾರೆ. ಇವರು ನಮ್ಮ ಬೆಂಗಳೂರವರು ವಿದ್ಯಾರ್ಥಿಗಳು ಸ್ವಚ್ಛ ಭಾರತ ಅಂತ ಹಾಕಿದ್ರು. ಆ ವಿದ್ಯಾರ್ಥಿಗಳು ಇಲ್ಲಿ ಕೂತು ವಿದ್ಯಾರ್ಥಿಗಳು ಅಲ್ಲ, ಆ ಮಾಡೋ ವಿದ್ಯಾರ್ಥಿಗಳು ಬೇರೆ ಅಂತ ಹೇಳಿಲ್ಲ. ಕೆಲಸ ಮಾಡೋ ವಿದ್ಯಾರ್ಥಿಗಳು ಬೇರೆ ಅದಾರ, ಕೂತು ಹೋಗೋರ ಬೇರೆ ಅದಾರ ಅಂತ ಹೇಳಿದ್ವಿ ನಾವು. ಈರಣ್ಣ ಕುಂಬಾರ್ ಅದ್ಭುತವಾದ ವ್ಯಕ್ತಿ, ಸಂಘಟನಾ ಚತುರ, ಭಾಳ ಒಳ್ಳೆ ಹುಡುಗದಾನ. ಇನ್ನೂ ಸ್ವಲ್ಪ ವಯಸ್ಸು ಅಂಥವ್ರನ್ನ ಎನ್ಕರೇಜ್ ಮಾಡಬೇಕು. ಅಂದ್ರೆ ಒಳ್ಳೆ ಒಳ್ಳೆ ಕೆಲಸ ಮಾಡಬೇಕು. ಈ ರೀತಿಯಾಗಿ ಅವ್ರೇನು ಕೆಲಸ ಮಾಡಿದಾರಲ್ಲ, ಆ ಹುಡುಗರು ಏನು ಕೆಲಸ ಮಾಡಕತ್ತಾರಲ್ಲ ಸ್ವಚ್ಛತೆಗೆ, ಈ ಏನು ನಮ್ಮ PG ಹುಡುಗರಲ್ಲ ಅವ್ರು ಮೊದಲು ಕೈ ಜೋಡಿಸ್ಬೇಕು. ಅವ್ರು ಬಂದು PG ಬಂದ್ ಮಾಡಿಸ್ಬೇಕು. ಅದಕ್ಕೆ ಏನು PG ಬಂದ್ ಮಾಡಿಸ್ಬೇಕು ಅಷ್ಟೇ. ಅಲ್ಲ PG ಬಂದ್ ಮಾಡಿಸ್ಬೇಕು. ಸಂಘದಿಂದ ಪತ್ರ ಕೊಡೋದು PG ಬಂದ್ ಮಾಡಿಸೋದು. ಅಲ್ಲ PG ಇರೋದಕ್ಕೆ ಅವ್ರಿಗೆ ಏನೇನು ಹೇಳ್ಬೇಕು ಅವ್ರಿಗೆ ಹೇಳ್ಬೇಕು. ಯಾಕೆ ಹಿಂದಿನ ಜನಸಂಪರ್ಕ ಸಭೆಯೊಳಗೆ ಬುದ್ಧಂ ಕಾಲ ಹೇಳೋದು ಅವ್ರಿಗೆ ಎಲ್ಲ PGನೇ ಅದಾವ್ರೆ, ಯಾರಿಗೆ ಏನೆಲ್ಲ ಬೋಧನ ಆಗಲ್ಲ. ಮಾಡಲ್ಲ. ಈಗ ಅಧಿಕೃತವಾಗಿತ್ತು, ಅಧಿಕೃತವಾಗಿದ್ದು ಇಲ್ಲಿ PGಗಳು ಮತ್ತೆ ಲೈಬ್ರರಿಗಳಲ್ಲ, ಅವರಿಗೆ ನಮ್ಮ ಸಂಘದ ವತಿಯಿಂದ ಒಂದು ಲೆಟರ್ ಏನಂದ್ರೆ ನಿಮ್ಮಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ನೀವೇ ಬೆಳೆ ಹಾಕ್ಬೇಕು. ಅಕಸ್ಮಾತ್ ಅವ್ರು ಹೊರಗೆ ನಿಂತು ಮಾತಾಡೋದಾಗ್ಲಿ, ಗಾಡಿ ಪಾರ್ಕಿಂಗ್ ಮಾಡೋದು, ಆಮೇಲೆ ಪೂರ ಜವಾಬ್ದಾರಿ ಅವರೇ. ಆಮೇಲೆ ಯಾರು ಓದೋದು ಮುಗಿತಂದ್ರೆ ಸೀದಾ ತಮ್ಮ ರೂಮಿ ಹೋಗ್ಬೇಕು, ತಮ್ಮ ಮನೆ ಹೋಗ್ಬೇಕು. ಸೆಮಿನಾರ್ ಕೊಡ್ತೀವಿ ಒಂದೇ ನಿಮಿಷ ಹೇಳ್ತೇನೆ. ಇವತ್ತು ಕಮಿಷನರ್ ಬಂದಿದ್ರು, ಶಿವರಾಮಠರು ಬಂದಿದ್ರು. ಎದಕ್ಕೆ ಕರೆದಿದ್ದಾರೆ ಅಂತ ನಂಗೆ ಫೋನ್ ಮಾಡಿ ಗಟರ್ ತೋರ್ಸಕ್ಕೆ ಕರೆದಿಲ್ಲ. ಅವರು ಕಸದ ರಾಶಿ ಬಿದ್ದೈತಿ, ಮುರಿದ್ರು. ಜವಾಬ್ದಾರಿ ನಮ್ಗೆ ಕೊಟ್ಟರು. ಅವ್ರು ಏನ್ ಹೇಳ್ಯಾರಂದ್ರೆ, ಒಂದು ವಾರದೊಳಗೆ ನೀವು ಕಮಿಟಿಯವರೆಲ್ಲ ಕೂಡ್ಕೊಂಡು ಪ್ರತಿಯೊಂದು ಓಣಿಗೆ ಹೋಗಿ ಯಾರು ಕಸ ಎಸಿತಾರ ನಿಮ್ ಲೆಟರ್ ಹೆಡ್ ಕೊಡ್ರಿ, 10,000 ರೂಪಾಯಿ ದಂಡ ಹಾಕ್ತೀನಿ. ಯಾರು ಸುಳ್ಳದವರು ಸಾಕ್ಷಿ ಎಲ್ಲಾರು ಅದಕ್ಕೆ ದಯವಿಟ್ಟು ಹೇಳ್ತೇನೆ, ಇದು ಬಂದವಂತ ಯಾರು ಹೋಗ್ದಿರ್ಬೇಕಿಲ್ಲ. ಆದ್ರೆ ಯಾರು ಹೋಗಿತಾರಲ್ಲ ನಮ್ಮ ಲೆಟರ್ ಹೆಡ್ ಕೊಡ್ತೇವೆ. ನಾವೇನು ಆಯ್ಕೆ ಆಗಿಲ್ಲ 13 ಜನ. ಈಗ ಎಲ್ಲೆಲ್ಲ ಅನ್ನೋದು ನಮ್ಗೆ ವಿಷಯ ಗೊತ್ತಾಗೈತೆ. ಅವ್ರಿಗೆ ಫಸ್ಟಿಗೆ ಸ್ವಚ್ಛ ಮಾಡಕ್ ಹೇಳಿದ, ಅವ್ರಿಗೆ ಸ್ವಚ್ಛ ಮಾಡಿದ ನಂತರ ಹೋಗೋದವ್ರು ಗೊತ್ತಾಗೈತಿ. ಕಸದ ಹೋಗೋದ ಗೊತ್ತಾಗಲ್ಲ. ಅದಕ್ಕೆ ಅವ್ರಿಗೆ ಟೈಮ್ ಕೊಟ್ಟೇನೆ. ಒಂದು 4-5 ದಿನ ಪೂರ್ತಿ ಕಸ ಸ್ವಚ್ಛ ಮಾಡ್ತಾರ. ಕಸ ಮಾಡಿದ ನಂತರ ತೆಗೆದ ನಂತರ ಅವಾಗ ಹೋಗಿತಾರಲ್ಲ, ಅಲ್ಲಿ ಪ್ರತಿಯೊಂದು ಓಣಿ ಒಳಗೂ 3 ಮಂದಿ ಹೇಳಿದೆ. ಶಿವಕುಮಾರ್ ಪಾಟೀಲ್ ಅಂತ ಹೇಳಿ ಹೆಸರು ಕೊಡ್ತೀನಿ ಅಂತಾರೆ, ಉದಯ್ ಕುಮಾರ್ ಕೊಡ್ತೀನಿ ಅಂತಾರೆ, ವಾಗ್ಮೋರ್ ಅವ್ರು ಕೊಡ್ತೀನಿ ಅಂತಾರೆ. ಪ್ರತಿಯೊಂದು ಓಣಿ ಒಳಗೆ ನೀವು ನಿಮ್ಗೆ ಪರಿಚಯದವ್ರಿಗೆ ಹೇಳ್ರಿ, ಈ ನೈಸರ್ಗಿಕ ಅಂತ ತಿಳ್ಕೊರಿ. ಅವ್ರ ಓಣಿ ಒಳಗೆ ಯಾರು ಹೋಗಿತಾರ ಅಂದ್ರೆ ನೀವು ಅವ್ರಿಗೆ ಏನೇ ಹೇಳ್ಬಾರ್ರಿ, ನಮ್ಮ ಕಡೆ ಹೆಸರು ಕೊಡ್ರಿ, ಲೆಟರ್ ಹೆಡ್ನಾಗ ಬರೆದು ಕೊಡೋದು, ಒಂದ್ಸತಿ ದಂಡ ಹೇಳಿ. ಯಾಕಂದ್ರೆ ನಮ್ಮ ಏರಿಯಾ ಸ್ವಚ್ಛವಾಗಿ ಇಟ್ಕೋಬೇಕಾದ್ರೆ ನಾವು ಇದನ್ನ ಕ್ರಮ ಪಡೆಯಬೇಕು. ಸರ್ ಲೈಬ್ರರಿ ಆಯ್ತು, ಆ ಲೈಬ್ರರಿ ಹೊಸ ಸೇರ್ ತಂದಿದ್ದಲ್ಲ ಪ್ಲಾಸ್ಟಿಕ್ ಖಾಲಿ ಸೈಡ್ ಹಾಕ್ಬಿಟ್ರು.
ಅದಕ್ಕೇನಂತಲ್ಲ ಅಲ್ರಿ ಗಿರೀಶ್ವರ ಈಗ ನೋಡ್ರಿ ಈಗ ತಡ್ಲೆ. ಅಲ್ಲ ಸಂಬೋಡ್ರೆ ಈಗ ಮೊನ್ನೆ ಒಂದ್ಸತಿ ನಾವು ಹೋಗಿದ್ದೆ, ನೀವು ಹೇಳ್ದ ಪೂರ್ತಿ ರೋಡ್ ಬ್ಲಾಕ್ ಮಾಡಿ ಊಟಕ್ಕೆ ಕುಂದಿರ್ತಾರ, ರಸ್ತೆದಾಗ ಕುಂತು ಊಟ ಮಾಡ್ತಾರ. ಈಗ ಎಲ್ಲರೂ ಅಲ್ಲಿ ಹೋಗೋಣ, ನಾವು ಒಬ್ಬಿಬ್ರು ಕೆಲಸ ಎಲ್ಲಾರು ಕೂಡ ಹೋಗೋಣ. ಆವಾಗ ಈಗ ನೋಡ್ರಿ ದಯವಿಟ್ಟು 13 ಜನ ಪದಾಧಿಕಾರಿ ಆಗ್ಯಾರ, ದಯವಿಟ್ಟು ಯಾರು ಉಳ್ಕೊಂಡಿದ್ರ ಅವ್ರು ಏನು ಅನ್ಯತಾ ಭಾವಿಸಕ್ ಹೋಗ್ಬೇಡ್ರಿ. ಎಲ್ಲಾರು ನಮ್ಮ ಬಡಾವಣೆ ಸಲ ನಾವು ಬರ್ಲೇಬೇಕು. ಅದಕ್ಕೆ ರೆಸ್ಪಾನ್ಸ್ ಅವ್ರು ನಿಮ್ಮ ಮನೆ ಕಡೆ ಕಡೆ ಎಲ್ಲಾ ಕೊಡ್ಕೊಂಡು ಹೋಗಿ ಹೇಳೋನು. ಕೇಳಿಲ್ಲ ಅಂದ್ರ ಕೋಟಿ ಮೇಡಮ್ ಹೇಳ್ಯಾರ ಸರ್, ಕಮಿಷನರ್ ಬಂದಿದ್ರು, ಅವರು ಹೇಳ್ಯಾರ, ಅವ್ರು ನಿಮ್ ಮಾತು ಕೇಳಿ ನಮ್ಗೆ ಹೇಳಿದೆ ದಂಡ ಹಾಕ್ತೀವಿ, ನೀವ್ ನಡಕ್ ಬರ್ಬಾರ್ದು ಅಂತ ಹೇಳ. ಅಷ್ಟು ಮಾಡಿ ತಾನೇ ಗಾಡಿ ಕೊಡ್ತಾರೆ. ಅಷ್ಟು ಮಾಡೋದು ಎಲ್ಲರೂ ಕೂಡ ನಮ್ಮ ಇವರು ಕಾರ್ಯದರ್ಶಿ ಯಾರು ಒಂದು ನಿಮಿಷ ಸರ್, ಒಂದು ನಿಮಿಷ ನಾವು ಮಾತಾಡ್ತಿದ್ವಿ. ಹೋದ ಸರಿ ಒಂದು ನಿಮಿಷ ಟೈಮ್ ಕೊಡ್ತೀರಿ? ಹೋದ ಸರಿ ಮೀಟಿಂಗ್ನಾಗ ಪಿ ಜಿ ಹುಡುಗರ ಬಗ್ಗೆ, ಪಿ ಜಿ ಹಾಸ್ಟೆಲ್ಗಳ ಬಗ್ಗೆ ಏನೇನು ನಿರ್ಣಯ ತೊಗೊಂಡಿತ್ತೋ ಎಲ್ಲ ರೆಕಾರ್ಡು ನನ್ನ ಹತ್ರ ಅದಾವ. ಇವತ್ತು ಮಾತಾಡಿದ್ದು ಅದಾವ. ದಯವಿಟ್ಟು ಹೊಸ ಒಂದು ಪದಾಧಿಕಾರಿಗಳಲ್ಲಿ ಇನ್ನೊಮ್ಮೆ ಕೈ ಜೋಡಿಸಿ ಮುಗಿದು ಕೇಳ್ಕೊತೀನಿ, ಕ್ರಮ ಜಾರಿಗೆ ಆಗಲಿ. ಯಾಕಂದ್ರೆ ಪೊಲೀಸ್ನವರು ಬರಲಿಲ್ಲ, ಹಿಂದೆ ಬಂದವ್ರು ಯಾರು ಬರಲಿಲ್ಲ ಅಧಿಕಾರಿಗಳು. ಹೋಗಿ ನಮ್ಮ ಶಿವು ಹಿರೇಮಠ ಸರ್ ಪುರ್ಸತ್ತಿದ್ರು ಬಂದಿದ್ರು, ಅವರಾದರೂ ಚಲೋ ಇತ್ತು. ನಮ್ಮ ಏರಿಯಾದ ಒಬ್ಬ ನಾಯಕ. ಇವೆಲ್ಲ ವಿಷಯ ನಾವು ಸುಮ್ಮನೆ ಮಾತಾಡೋದಿಲ್ಲ, ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡಿದ್ದು. ನಾನು ಲಾಸ್ಟ್ ಟೈಮ್ ಮಾತಾಡಿದ್ದು ರೆಕಾರ್ಡ್ ಮಾಡ್ಕೊಂಡು, ಇವತ್ತು ಹಿರೇಮಠ ಸರ್ ನೋಡಕತ್ತಾರೆ ಬೆಳಿಗ್ಗೆಯಿಂದ. ಎಲ್ಲ ರೆಕಾರ್ಡ್ ಮಾಡ್ಕೊತೀನಿ, ಪ್ರಸಂಗ ಬರ್ತದೆ. ದಯಮಾಡಿ ವಿನಂತಿ, ಮತ್ತು ಒಳ್ಳೆಯದಾಗಲಿ. ನನ್ನಿಂದ ಏನು ಸಹಕಾರ ಬೇಕಂದ್ರೂ ನಾನು ಕೊಡ್ತೀನಿ. ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್. ಅಗದಿ ಬೇಗ ರಿಯಾಕ್ಟ್ ಮಾಡೋದು ನಿಮಗೆ ಏನಾಗಿದೆ, ಕೆಟ್ಟದಲ್ಲಿ ಒಳ್ಳೆಯದಲ್ಲಿ ಮಾಡೋಣ ಸರ್, ಮುಗಳಿ ನಿಮ್ಮ ಹಾಬಿ ಅದು. ಅದಕ್ಕೇನಂತಲ್ಲ ಸರ್, ಇವರು ಒಂದು ವಾರದೊಳಗೆ ಸಾರ್ವಜನಿಕ ಸಭೆ ಪಾಟೀಲ್ ಹೇಳ್ಯಾರ, ಕಮಿಷನರ್ ಜೊತೆ ಮಾತಾಡಿದೆ. ಒಂದು ಡೇಟ್ ಫಿಕ್ಸ್ ಮಾಡಿ ಅಲ್ಲಿ ಪೊಲೀಸರು ಅವ್ರ ಜೊತೆ ಮಾತಾಡ್ತಾರೆ. ಅವರು ಬರ್ತಿರ್ತಾರೆ, ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಬರ್ತಾರೆ, ಶಿವರಮಠರು ಬರ್ತಾರೆ, ವಿಷ್ಣು ಪರ್ವೇಳ್ ಬರ್ತಾರೆ. ಒಂದು ಸಾರ್ವಜನಿಕ ಸಂಪರ್ಕ ಸಭೆಯನ್ನ ಮಾಡೋದು ಮಾಡಿ ಏನಂತಾರ, ಇದಕ್ಕೆ ಸಂಬಂಧಪಟ್ಟ ಆರೋಗ್ಯ ಅಧಿಕಾರಿ ಬರ್ತಾರ, ಇಂಜಿನಿಯರ್ ಬರ್ತಾರ, ಅಸಿಸ್ಟೆಂಟ್ ಕಮಿಷನರ್ ಬರ್ತಾರ, ಪೊಲೀಸ್ ಇನ್ಸ್ಪೆಕ್ಟರ್ ಬರ್ತಾರ. ಮೊನ್ನೆ ಅವರು ಸರ್ ಹೇಳ್ಯಾರ, ಡೇಟ್ ಫಿಕ್ಸ್ ಮಾಡ ಎಲ್ಲಾರು ಕರ್ಕೊಂಡು ಅವ್ರು ಏನಂತಾರ, ನೀವು ಜನ ಕಮಿಟಿ ಅವ್ರು ಕೊಡಿದ್ರೆ ಕೆಲಸ ಇರಲಿಲ್ಲ. ಶಿವರಮಠ ಅದನ್ನ ಹೇಳಿದ್ರೆ, ಆದ್ರೆ ಒಂದು 100 ಮಂದಿ ಕೊಡಂಗಿಲ್ಲ, ಇಷ್ಟೆಲ್ಲ ಸಮಸ್ಯೆ ಇರ್ತೀವಿ, ನೀವು ಒಂದು 100 ಜನ ಕೊಡಂಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಅವ್ರನ್ನೆಲ್ಲ ಕೂರಿಸುವಂತ ವ್ಯವಸ್ಥೆ ಮಾಡಿ ಸಾರ್ವಜನಿಕ ಸಂಪರ್ಕ ಸಭೆಯನ್ನು ಆದಷ್ಟು ಬೇಗ ನಾವು ಮಾಡ್ತೇವೆ ಅಂತ ನಮ್ಗೆ ಹೇಳ್ತೇವೆ. ತಾವು ಬಂದಾಗ ಎಲ್ಲ ಅವಶ್ಯವಾಗಿ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಐತಿ, ಮಾಡೋದು ಸರ್ ಖಂಡಿತ. ಥ್ಯಾಂಕ್ ಯು. ಅವರು ಇಲ್ಲಿ ಆರ್ಥಿಕಲ ಮತ್ತು ಇಲ್ಲಿ ಆಯಾ ಕೆಲಸ ಮಾಡುವಂತ ಬಾಯಿಯ ಸಂಬಳವನ್ನ ಹೆಚ್ಚಿಸಬೇಕು ಅನ್ನುವಂತ ಒಂದು ಪ್ರಸ್ತಾವನೆಯನ್ನ ಮುಂದಿಟ್ಟಿರ್ತಾರೆ. ಹೋಗಮ್ಮ, ಹೋಗ ನೀನು ಕೇಳೋದು ಪಾಪ. ಈಗ ನಾನು ಸ್ವಾಮಿಗಳು ವಿನಂತಿಯನ್ನ ಸ್ಟಾರ್ಟಿಂಗ್ ಮಾಡ್ಕೊಂಡಾರ, ಆಗಲೇ ನಾನು ವರದಿ ಒಳಗಿದ್ದೆ. ನಾವು ಕಾರ್ಯಕಾರಿ ಸಮಿತಿಯವರು ಅವರಿಗೆ ಮೀಟಿಂಗ್ ಮಾಡಿದಾಗ ಅದನ್ನ ಖಂಡಿತವಾಗಲು ನಾವು ಮಾಡ್ತೀವಿ. ಮಹಿಳೆಯರ ಪಗಾರವನ್ನು ಕೂಡ ಆ ಕಾರ್ಯಕಾರಿ ಸಮಿತಿಯಲ್ಲಿ ನಿರ್ಣಯ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತು ನಮ್ಮ ಕೋಶಾಧ್ಯಕ್ಷರು ಎಲ್ಲ ರೀತಿಯಾದಂತಹ ವರದಿಯನ್ನ, ಹಣಕಾಸಿನ ವರದಿಯನ್ನ ಸಲ್ಲಿಸಿದ್ದಾರೆ ಮತ್ತು ಎಡಿಟರ್ ಮಾಡಿಸಿದ್ದಾರೆ. ಅವರಿಗೆ ನಮ್ಮ ಸಭೆಯ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಶ್ರೀಯುತ ರಾಮಾಯಣ ಸೋದರರಿಗೆ ಮತ್ತು ಹಿರಿಯರಾದಂತಹ ಡಾಕ್ಟರ್ ಪ್ರೊಫೆಸರ್ ಪಟ್ಟಸೆಗಳು ಅವರು ಈ ಸಭೆಗೆ ಆಗಮಿಸಿದ್ದಾರೆ. ಅದೇ ರೀತಿ ಶ್ರೀಯುತ ಕಟ್ಟಿಸೆಟ್ರು, ಶಿವಳ್ಳಿಯವರು, ಅನಿಲ್ ಹುಬ್ಬಳ್ಳಿಯವರು, ನಾಯ್ಕಯ್ಯನವರು, ದೇಸರಿಯವರು, ಕುಸ್ಕಲ್ ಅವರು, ಅಶೋಕ್ ಗೌಡರವರು, ಹೀಗೆ ಅವರಿವರೆಲ್ಲರೇ ಎಲ್ಲರೂ ಈ ಸಭೆಗೆ ಬಂದು ಸಭೆಯ ಗೌರವವನ್ನು ಹೆಚ್ಚಿಸಿದ್ದಾರೆ. ಅವರಿಗೆ ಕೂಡ ನಾನು ನಮ್ಮ ಸಂಘದ ಪರವಾಗಿ ದುಃಖ ಮತ್ತು
ಮತ್ತು ಇಲ್ಲಿ ಚೆನ್ನಮ್ಮ ಎಣ್ಣೆ ಒಂದು ವಾಹನ ಕಳಿಸ್ತಾರೆ. ಅವರು ಮನೆ ನಡೆದಂತ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ 2 ಚಿನ್ನದ ಪದಕಗಳನ್ನು ಗೆದ್ದುಕೊಂಡಿದ್ದಾರೆ. ಚೆನ್ನಮ್ಮ ಎಣ್ಣೆ ಬೈಲೂರು, ಅವ್ರು ಬೈಲೂರು ಅವರು 2 ಚಿನ್ನದ ಪದಕಗಳನ್ನು ಗಳಿಸಿಕೊಂಡು ನಮ್ಮ ಸಂಘದ ಗೌರವವನ್ನು ಹೆಚ್ಚಿಸಿದ್ದಾರೆ. ಅವರಿಗೆ ನಾನು ನಮ್ಮ ಸಂಘದ ಪರವಾಗಿ ಬಡಾವಣೆ ಗೌರವವನ್ನು ಹೆಚ್ಚಿಸಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದಂತ ಸಲ್ಲಿಸ್ತಾರೆ. ಅವರಿಗೆ ಸಾರ್ವಜನಿಕ ಸಭೆ ಒಳಗೆ ಅವ್ರಿಗೆ ಸನ್ಮಾನ ಆಗಿರ್ತಾರೆ. ನೆಕ್ಸ್ಟ್ ಸಾರ್ವಜನಿಕ ಸಭೆ ಮಾಡಿದಾಗ ಎಲ್ಲರೂ ಮುಂದೆ, ಯಾಕಂದ್ರೆ ರಾಜ್ಯ ಮಟ್ಟದೊಳಗೆ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಹೋಗೋದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಅದಕ್ಕೆ ನಾನು ಇವತ್ತು ಇದು ಗಡಿಬಿಡಿ ಆಗ್ತದೆ ಅಂತ ತಿಳ್ಕೊಂಡು ಇದು ಮಾಡಿಲ್ಲ. ಮುಂದೊಂದು ಸಾರ್ವಜನಿಕ ಸಭೆ ಗೌರವನ ಕೊಡ್ತಾ ತುಮಕೂರು ನಿಮಗೆ ಅಭಿನಂದನೆಗಳು. ಈಗ ಇನ್ನೂ ಅನೇಕ ಪ್ರಶಸ್ತಿಗಳನ್ನು ತಾವು ತರಬೇಕಂತ ಹೇಳಿ ಹಾರೈಸ್ತಾರೆ. ಈಗಾಗಲೇ ನಮ್ಮ ಅಧ್ಯಕ್ಷರ ನೂತನ ಹಿಂದಿನ ಅಧ್ಯಕ್ಷರ ಕಾರ್ಯಕಾರಿ ಸಮಿತಿ ರಚನೆ ಆಗಿದೆ. ಕೆಲವೊಂದು ಜನರನ್ನ ಅನಿವಾರ್ಯ ಕಾರಣಗಳಿಂದ ಬಿಟ್ಟಿರಬಹುದು. ಅವ್ರು ಯಾರು ಅನೇಕ ಭಾವಿಸಬಾರ್ದು. ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ನಾನು ಇಲ್ಲೇ ಪ್ರಾಕ್ಟೀಸ್ ಮಾಡ್ತೀನಿ. ನನಗೆ ಇದೆಲ್ಲ ಕ್ಲೀನ್ ಮಾಡಿದ್ದಕ್ಕೆ ಇನ್ನೂ ನನಗೆ ಭಾಳ ಗೊತ್ತಾಗಿದೆ. ಈಗ ಮತ್ತೆ ಮುಂದಿನ ಕಾಂಟ್ಯಾಕ್ಟ್ ನಾನು ಇಲ್ಲೇ ತಯಾರು ಗ್ರಾಮಸ್ಥರು, ಜವಳಿಯಂತರು, ಶಾಟ್ಪುಟ್ ಅವರೆಲ್ಲ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಇಡೀ 70ನೇ ವಯಸ್ಸಿನಲ್ಲಿ ಕೂಡ ಅವರು ತಮ್ಮ ಚಿನ್ನದ ಪದಕವನ್ನು ಗಳಿಸಿದ್ದಾರೆ. ಆ ಚಿನ್ನದ ಪದಕದ ಭೇಟಿ ಹೀಗೆ ಮುಂದುವರಿಯಲಿ ಅಂತ ಹೇಳಿ ಆ ವಿಶ್ವದಲ್ಲಿ ಕರೆಮಾದೇವನಲ್ಲಿ ಪ್ರಾರ್ಥಿಸ್ತಾರೆ. ನೂತನವಾಗಿ ಆಯ್ಕೆಯಾದಂತಹ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಆರಾಮದೇರಿ ಸರ್, ಮುಗುಳಿ ಎಲ್ಲ ಆರಾಮ ಸರ್. ಆರಾಮದೀನಿ ಸರ್, ಇಲ್ಲೇ ಅದೀನಿ ರೀ, ಮುಕ್ತಾಯ ಆಯ್ತು. ಇಲ್ಲೇ ಅದೀನಿ ರೀ, ಇಲ್ಲಿ ಆರಾಮದಿರೋದೇ ಭಾಳ ಚಲೋ ಸರ್. ಗದಿನಾಗ ಹೋಗ್ಬೇಕಾಯ್ತು ಸರ್, ನಾಳೆ ಹೋಗ್ತೀನಿ. ನರೆಗೆಲ್ಲ ಕಾಲೇಜ್ನಾಗ ಒಂದು ಫಂಕ್ಷನ್ ಐತೆ ಸರ್, ಏನೋ ಒಂದು 10,000 ಪುಣ್ಯ ಮತ್ತೊಂದೇನೋ ಭಾಷಣ ಹೊಡೆಯೋದು ಹಳೆ ಸಿಗ್ತೈತೆ ಎಲ್ಲ. ಅದನ್ನು ಡೀಟೇಲ್ಸ್ ಬರ್ತೀನಿ ಸರ್, ಹೇಳಿ ಹೇಳ್ತೀನಿ. ನಿಮ್ದು ವಾಟ್ಸಪ್ ಐತಲ್ಲ, ವಾಟ್ಸಪ್ ಹಾಕ್ತೀನಿ ತೋರಿ, ಮನೆಗೆ ಹೋಗಿ ಹಾಕ್ತೀನಿ ಸರ್. ಥ್ಯಾಂಕ್ ಯು ಸರ್, ನಮಸ್ಕಾರ. ಅಭಿನಂದನೆಗಳು ಕೊಡ್ರಿ ಚಿಕ್ಕಡಿ. ಅದಕ್ಕೆ ನಾನು ಒಂದು ಪೈಸಾ ಕೊಟ್ಟಿಲ್ಲ, ಅದಕ್ಕೆ ಕಡಿಮೆ ಕೊಡಲಿ ಬರಬೇಡ ಅಂತ ಹೇಳಿ ನಾನು 4 ಸಮುದ್ರ ಮೇಲೆ ಕೊಟ್ಟು ಇರಲಿ ಈಶ್ವರ ಗುಡಿಗೆ ಸಂಬಂಧಪಟ್ಟಿದ್ದು ಮಹಿಳಾ ಮಂಡಳ ಅವ SS ಪಾಟೀಲ್ ಬಂದು ಹಾಕೊಳ್ಳೋದು ಅದಕ್ಕೆ ಖರ್ಚು ಕೊಡ್ತಾರೆ. ಅಲ್ಲ ಈಗ ಅದನ್ನ ಹೇಳೋ ಬರ್ರಿ, ಈಗ ಬರ್ರಿ, ಈಗ ನೀವು ಬರ್ರಿ. ಸರ್ ಹೇಳೋದು ಒಂದೇ ಮಾತನ್ನ ಡ್ರೆಸ್ ಮಾಡ್ಕೊಂಡದ್ದು ಪ್ಲಾನಿಂಗ್ ಇರಲಿ, ಪ್ಲಾನಿಂಗ್ ಇಲ್ಲದೆ ಯಾವುದು ಮಾಡಬೇಕು ಸರ್. ನಾನು ಹೇಳಿದ್ಬಿಟ್ರಿ ನೋಡಿ, ನಾನು ಇರಲಿ ಸರ್, ಬಿಲ್ಡಿಂಗ್ ಇನ್ಮೇಲೆ ಮಾಡೋದಿಲ್ಲ ಅಂತ ಹೇಳ್ಯಾರ. ಬಿಲ್ಡಿಂಗ್ ಯಾವುದಿಲ್ಲ, ಮೇಂಟೆನೆನ್ಸ್ ಸಾಕು. ಅದನ್ನ ಹೇಳಿದ ಅವ್ರಿಗೆ ನಾವು ಪ್ಲಾನ್ ಮಾಡಿರಿ, ಮೇಂಟೆನೆನ್ಸ್ ಕಡೆ ಲಕ್ಷ ಕೊಡ್ರಿ ಸಾಹೇಬ್ರ. ಮೇಂಟೆನೆನ್ಸ್ ಕೇಳ್ರಿ ಸರ್ ಹೇಳೋದು ಮೇಂಟೆನೆನ್ಸ್ ಕಡೆ, ಹೊಸ ಬಿಲ್ಡಿಂಗ್ ಸಾಕಿದ್ದು ನಾವು. ಅವರು ಇಲ್ಲಂತೂ ಹೇಳಿಬಿಟ್ರಿ, ಈಗಾಗಲೇ ಕಮಿಟಿ ವತಿಯಿಂದ 4 ಸಮುದ್ರ ಹೇಳ್ಯಾರ. ಬಟ್ ಮೇಂಟೆನೆನ್ಸ್ ಮಾಡಿಕೊಡ್ರಿ. ಆಯ್ತು ನಡ್ರಿ ಸರ್, ನಾ ಮಾಡೋದು ನಡ್ರಿ, ನಾ ಹೇಳ್ತೀನಿ. ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.